ಓಂ 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 ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ಅತಿ ಅದ್ಭುತವಾದ, ಪರಮ ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ಸುಂದರವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಭಗವತ್ಪಾದ ಆದಿಶಂಕರಾಚಾರ್ಯರು ರಚಿಸಿರುವಂತಹ ಸೌಂದರ್ಯ ಲಹರಿ ಅಲೆ, ಸೌಂದರ್ಯದ ಅಲೆ. ನಾವು ಉಪನಿಷತ್ತಿನಲ್ಲಿ ನೋಡ್ತೇವೆ, ಆ ಪರಬ್ರಹ್ಮನನ್ನು ಸತ್ಯಂ ಶಿವಂ ಸುಂದರಂ ಅಂತ ವರ್ಣಿಸ್ತಾರೆ. ಈ ಸತ್ಯ ಮತ್ತೆ ಶಿವ ಅಂತ ಹೇಳುವಂಥದ್ದು, ಸತ್ಯ ಅಂತ ಹೇಳಿದ್ರೆ ಯಾವತ್ತೂ ಇರುವಂಥದ್ದು, ಶಿವ ಅಂತ ಹೇಳಿದ್ರೆ ಪವಿತ್ರವಾದದ್ದು, ಮಂಗಲವಾದದ್ದು. ಇದು ನಮಗೆ ನಮ್ಮ ಜ್ಞಾನೇಂದ್ರಿಯಗಳ ಮೂಲಕ ಗ್ರಹಿಸುವಂಥದ್ದು ಸ್ವಲ್ಪ ಕಷ್ಟವಾದದ್ದು. ಅದೇ ಸೌಂದರ್ಯ, ಸುಂದರ ಅಂತ ಹೇಳೋದು ನಮ್ಮ ಕಣ್ಣುಗಳಿಗೆ ಗೋಚರವಾಗುವಂಥದ್ದು. ಹಾಗೆಯೇ ಒಂದು ಸಂಗೀತ ತುಂಬ ಸುಂದರವಾಗಿತ್ತು, ಕಣ್ಣಿಗೆ ಕಂಡಿದ್ದಲ್ಲ, ಕಿವಿಗೆ ಕೇಳಿದ್ದು ಅಲ್ವೇ? ಒಂದು ಯಾವುದೊಂದು ತಿಂಡಿ ತಿನಿಸು ಬಹಳ ರುಚಿಯಾಗಿತ್ತು, ಕಣ್ಣಿಗ, ಕಿವಿಗ, ನಾಲಿಗೆಗೆ ಅಲ್ವೇ? ಅಂದರೆ ನಮ್ಮ ಜ್ಞಾನೇಂದ್ರಿಯಗಳ ಮೂಲಕ ಸೌಂದರ್ಯವನ್ನ ಗ್ರಹಿಸುವಂಥದ್ದು ಅತಿ ಸುಲಭವಾದದ್ದು ನಮಗೆ. ಹಾಗಾಗಿ ಇಲ್ಲಿ ಆದಿಶಂಕರಾಚಾರ್ಯರು ನಮ್ಮಂತಹ ಗೃಹಸ್ಥಾಶ್ರಮಿಗಳಿಗಾಗಿ ಆ ಪರಾಶಕ್ತಿಯ, ಜಗನ್ಮಾತೆಯ ಸೌಂದರ್ಯವನ್ನ ವರ್ಣಿಸಿ ಅದನ್ನ ಒಂದು ಅಲೆ, ಲಹರಿ ಅಂತ ಹೇಳಿದ್ರೆ ಅಲೆ, ಸೌಂದರ್ಯದ ಅಲೆಯೇ, ಇದನ್ನ ನಮಗೆ ಅನುಗ್ರಹಿಸಿದ್ದಾರೆ. ಮೊದಲನೇ ಶ್ಲೋಕದಲ್ಲಿ ಆದಿಶಂಕರಾಚಾರ್ಯರು ಹೇಳುತ್ತಾರೆ, ಪ್ರಣಂತುಂ ಸ್ತೋತುಂ ವಾ ಕಥಮ ಕೃತ ಪುಣ್ಯ ಪ್ರಭವತಿ. ನಮಸ್ಕಾರ ಮಾಡಿ ಈ ಸೌಂದರ್ಯ ಲಹರಿಯನ್ನ ಸ್ತುತಿಸಬೇಕು ಅಂತ ಆದ್ರೆ ಎಷ್ಟೋ ಜನ್ಮಗಳ ಪುಣ್ಯ ಕರ್ಮವೇ, ಎಲ್ಲರಿಗೂ ಸಿಗುವಂಥದ್ದು ಅಲ್ಲ. ಎಷ್ಟೋ ವರ್ಷಗಳು ಅಲ್ಲ, ಎಷ್ಟೋ ಜನ್ಮಗಳಿಂದ ಮಾಡಿರುವಂತಹ ಪುಣ್ಯ ಕರ್ಮಗಳ ಫಲ ಈ ಸೌಂದರ್ಯ ಲಹರಿಯ ಪಠಣೆಯೂ ಇರ್ಬೋದು. ಅದಕ್ಕಿಂತಲೂ ಜಾಸ್ತಿಯಾಗಿ, ಅದಕ್ಕಿಂತಲೂ ಹೆಚ್ಚು ಅರ್ಥವನ್ನ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು. ಪ್ರತಿಯೊಬ್ಬರೂ ಬೇರೆ ಬೇರೆ ಮಟ್ಟದಲ್ಲಿ ಇರ್ತೇವೆ. ನಮ್ಮ ಮಟ್ಟದ ಪ್ರಕಾರ ನಾವು ಅದನ್ನ ಸ್ವೀಕಾರವನ್ನ ಮಾಡುವಂಥದ್ದು. ಶಿವಶಕ್ತಿಯುಕ್ತೋ ಅಂದ್ರೆ ಶಿವ ಮತ್ತೆ ಶಕ್ತಿ ಜೊತೆ ಸೇರಿ, ಶಿವ ಶಕ್ತಿಯ ಜೊತೆ ಸೇರಿದಾಗ ಅಂತ ಹೇಳಿದಾಗ ನಮ್ಗೆ ಸಂಶಯ ಬರೋದು ಏನು, ಅವರಿಬ್ರು ಬೇರೆ ಬೇರೆಯಾ? ಇದು ಖಂಡಿತ ಅಲ್ಲ. ಅವರಿಬ್ರು ಬೇರೆ ಬೇರೆ ಅಲ್ಲ, ಜೊತೆಯಾಗಿ ಇರುವಂಥವರು. ಹೇಗೆ ಹಾಲಿನಲ್ಲಿ ಬೆಣ್ಣೆ, ಮೇಲ್ನೋಟಕ್ಕೆ ಬೆಣ್ಣೆ ಕಾಣೋದಿಲ್ಲ, ಆದರೆ ನಮಗೆ ಗೊತ್ತಿದೆ ಬೆಣ್ಣೆ ಹಾಲಿನಲ್ಲಿಯೇ ಇದೆ, ಎಲ್ಲಿಯೋ ಬೇರೆಯಿಂದ ಹೊರಗಡೆಯಿಂದ ಬರುವಂಥದ್ದು ಅಲ್ಲ. ಹಾಗೆಯೇ ಬೆಂಕಿ ಬಿಸಿ ಅಂತ ಹೇಳೋದು ಬೆಂಕಿಯ ಜೊತೆಯಲ್ಲಿಯೇ ಇರುವಂಥದ್ದು. ಬೆಂಕಿ ಮತ್ತೆ ಬಿಸಿ ಎರಡು ಒಂದೇ, ಬೇರೆ ಬೇರೆ ಅಲ್ಲ ಅದು. ಹಾಗೆಯೇ ಶಿವ ಮತ್ತೆ ಶಕ್ತಿ ಅಂತ ಹೇಳೋದು ಜೊತೆಯಲ್ಲಿಯೇ ಇರುವಂಥದ್ದು. ಆದರೂ ಕೂಡ
ಶಿವ ಅಂತ ಹೇಳಿದ್ರೆ ಈ ಚೈತನ್ಯ, ಕಾನ್ಷಿಯಸ್ನೆಸ್ ಅಂತ ನಾವೇನು ಹೇಳ್ತೇವೆ ಚೈತನ್ಯ, ಅದು ಶಿವ. ಶಕ್ತಿ, ಈ ಶಕ್ತಿ ಅಂತ ಹೇಳೋದು ಚೈತನ್ಯವೂ ಹೌದು, ಜಡವೂ ಹೌದು. ಅಂದ್ರೆ ಈ ಚೈತನ್ಯ ಅಂತ ಹೇಳಿದ್ರೆ ನಾವು ಉದಾಹರಣೆ ಯಾವತ್ತು ತಗೊಳ್ಳುವಂತಹದ್ದು ವಿದ್ಯುತ್ ಶಕ್ತಿ. ಹೇಗೆ ವಿದ್ಯುತ್ ಶಕ್ತಿ ಇದೆಯೋ ಹಾಗೆಯೇ ಚೈತನ್ಯ. ಅಂದ್ರೆ ಉದಾಹರಣೆಗೆ ಹಾಗೆ ಅಂತ ಹೇಳಿದ್ರೆ ಅದರ ಹಾಗೆ ಅಂತಲ್ಲ, ಅರ್ಥ ಆಗ್ಲಿಕ್ಕೋಸ್ಕರ ಹೇಳ್ತಾ ಇರುವಂತದ್ದು. ಬರೇ ವಿದ್ಯುತ್ ಶಕ್ತಿ ಇದ್ರೆ ಅದರಿಂದ ಯಾವ ಪ್ರಯೋಜನವೂ ನಮಗಿಲ್ಲ. ಏನು ಬೇಕು? ಈ ವಿದ್ಯುತ್ ಶಕ್ತಿ ಹರಿಸಿ ಅದರ ಫಲವನ್ನು ಕೊಡುವಂತಹದ್ದು ಯಾವುದೋ ಒಂದು ಅಲ್ಲಿ ಉಪಕರಣ ಬೇಕು. ಒಂದು ಬಲ್ಬ್ ಬೇಕು, ಫ್ಯಾನ್ ಬೇಕು, ಯಾವುದೋ ಒಂದು ಉಪಕರಣ ಬೇಕು ತಾನೆ. ಆ ಉಪಕರಣ ಜಡವೇ ಇರಬಹುದು. ಆ ವಿದ್ಯುತ್ ಶಕ್ತಿ ಈ ಜಡ ವಸ್ತುವಿನಲ್ಲಿ ಹರಿದಾಗ ನಮಗೆ ಬೇಕಾದ ಕೆಲಸವನ್ನ ಆ ಉಪಕರಣ ಮಾಡತ್ತೆ. ವಿದ್ಯುತ್ ಶಕ್ತಿಯೂ ಬೇಕು, ಅದರ ಜೊತೆ ಉಪಕರಣವೂ ಬೇಕು. ಹಾಗೆಯೇ ಬರೇ ಚೈತನ್ಯ ಇದ್ರೆ ಅದು ಯಾವ ಪ್ರಯೋಜನಕ್ಕೂ ಬರುವಂಥದ್ದು ಅಲ್ಲ. ಆದರೆ ಅದು ಬೇಕೇ ಬೇಕು, ಎಲ್ಲಾ ಕಡೆ ಇರುವಂಥದ್ದೇ, ಅದು ಬೇಕೇ ಬೇಕು. ಇದು ಶಿವ, ಈ ಚೈತನ್ಯ ಶಿವ. ಶಕ್ತಿ ಅಂತ ಹೇಳಿದ್ರೆ ಈ ಚೈತನ್ಯವೂ ಹೌದು, ಹಾಗೆಯೇ ಈ ಜಡವನ್ನ ಸೃಷ್ಟಿ ಮಾಡುವಂತದ್ದು, ಕ್ರಿಯಾತ್ಮಕವಾದದ್ದು. ಕ್ರಿಯೆ ಮಾಡದೇ ಇರುವಂಥದ್ದು ಚೈತನ್ಯ, ಅದು ಶಿವ ಆದ್ರೂ ಶಕ್ತಿ ಕೂಡ ಅದರಲ್ಲಿ ಇದೆ. ಹಾಗೆಯೇ ಕ್ರಿಯಾತ್ಮಕವಾಗಿಯೂ ಇರುವಂಥದ್ದು. ಅಂದ್ರೆ ಎರಡು ಕೆಲಸವನ್ನು ಈ ಶಕ್ತಿ ಮಾಡಕ್ಕೆ ಸಿದ್ಧವಾಗಿದೆ. ಏನು ಮಾಡದೆ ಕೂತ್ಕೋ ಅಂತ ಹೇಳಿದ್ರೆ ಕೂತ್ಕೊಳ್ಳುವಂಥದ್ದು, ಇಲ್ಲ ಹೀಗೆ ಸೃಷ್ಟಿ ಆಗ್ಬೇಕು ಅಂತಂದ್ರೆ ಸೃಷ್ಟಿಯೂ ಮಾಡುವಂಥದ್ದು. ಈಗ ಮೊದಲೆಲ್ಲ ಗಂಡಸರು ಹೆಚ್ಚೇನು ಕೆಲಸ ಮಾಡ್ತಿರ್ಲಿ, ಈಗಿನ ಜನರೇಷನ್ ಎಲ್ಲರೂ ಮಾಡ್ತಾರೆ, ಅಡಿಗೆ ಕೂಡ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಗಂಡಸರು ಆಫೀಸಿಗೆಲ್ಲ ಹೋಗಿ ಕೆಲಸ ಮಾಡುವಂಥದ್ದಷ್ಟೇ ಹೊರತು ಹೆಂಗಸರೇ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಿತ್ತು. ಹೆಂಗಸರಿಗೆ ಮನೆ ಕೆಲಸವೂ ಮಾಡಬೇಕು, ಬೇರೆ ಹೊರಗಿನ ವ್ಯವಹಾರವನ್ನು ನೋಡಿಕೊಳ್ಬೇಕಾಗಿತ್ತು. ಹಾಗೆ ಇಲ್ಲಿ ಶಿವ ಅಂತ ಹೇಳಿದ್ರೆ ಚೈತನ್ಯ. ಶಿವನಿಗೆ ಎರಡು ಹೆಂಡತಿಯರು. ಒಂದು ಹೆಂಡತಿ, ಒಬ್ಬಳು ಸತಿ, ಅವಳು ಏನು ಕೆಲಸವನ್ನು ಮಾಡದೆ ಸುಮ್ಮನೆ ಚೈತನ್ಯವಾಗಿ ಇರುವಂತಹದ್ದು ಶಿವನ ಜೊತೆಯಲ್ಲಿಯೇ. ಇನ್ನೊಂದು ಪಾರ್ವತಿ, ಇನ್ನೊಬ್ಬಳು ಹೆಂಡತಿ ಪಾರ್ವತಿ. ಇವಳು ಎಲ್ಲ ಇಡೀ ಪ್ರಪಂಚದ ಸೃಷ್ಟಿ ಚಲನ ಎಲ್ಲವನ್ನು ಮಾಡುವಂಥದ್ದು ಈ ಪಾರ್ವತಿ. ಹಾಗಾಗಿ ಅದು ಬೇರೆ ಅಂತಲ್ಲ, ಜೊತೆಯಲ್ಲಿ ಇದ್ರೂ ಕೂಡ ಶಿವನಿಗೆ ಎರಡು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅವನಿಗೆ ಚೈತನ್ಯವಾಗಿರುವಂಥದ್ದು ಮಾತ್ರ ಅವನ ಕೆಲಸ. ಅದೇ ಶಕ್ತಿಗೆ ಚೈತನ್ಯದ ಜೊತೆ ಸುಮ್ಮನೆ ಇರ್ಲಿಕ್ಕೂ ಗೊತ್ತಿದೆ. ಹಾಗೆಯೇ ಯಾವಾಗ ಪರಿಸ್ಥಿತಿ ಕರೆಯುತ್ತೋ ಆಗ ಸೃಷ್ಟಿ ಮಾಡುವಂತಹ ಶಕ್ತಿ ಕೂಡ ಇರುವಂಥದ್ದು ಈ ಜಗನ್ಮಾತೆಗೆ. ಇದು ಸರಿಯಾಗಿ ಅರ್ಥ ಆಯಿತು ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಹಾಗಾಗಿ ಇಲ್ಲಿ ಶಿವ ಶಕ್ತಿಯ ಜೊತೆ ಇದ್ದಾಗ ಮಾತ್ರ ಎಲ್ಲ ಕೆಲಸವನ್ನ ಮಾಡುವಂತಹದ್ದು. ಯಾವುದೇ ದೇವರಾಗಿರ್ಲಿ ಅಂತೇಳಿ 1ನೆಯ ಶ್ಲೋಕದಲ್ಲಿ ಹೇಳಿ ಅವರಿಗೆ ಯಾವ ಒಂದು ಸ್ಪಂದನವೂ ಇಲ್ಲ. ಪಂಚಪ್ರೇತಾಸನಾಸೀನ ಅಂತ ನಾವು ಲಲಿತಾ ಸಹಸ್ರನಾಮದಲ್ಲಿ ಅವಳನ್ನ ಸ್ತುತಿಸಿದ್ದೇವೆ. ಏನು ಈ ಪಂಚಪ್ರೇತ? ಒಂದು ಸಲ ಪಂಚಬ್ರಹ್ಮ ಅಂತ ಹೇಳ್ತಾರೆ, ಪಂಚಬ್ರಹ್ಮಾಸನ ಸ್ಥಿತ ಅಂತ. ಇನ್ನೊಂದ್ಸಲ ಪಂಚಪ್ರೇತಾಸನಾಸೀನ, ಆಸೀನಳಾಗಿದ್ದಾಳೆ. ಎಲ್ಲಿ? ಪಂಚಪ್ರೇತಗಳ ಆಸನ. ಅದು ಹೇಗೆ ಹಾಗಾಗತ್ತೆ ಅಂತ ಹೇಳಿದ್ರೆ, ಈ ಶಕ್ತಿ, ಈ ಪ್ರೇತಗಳು, ಬ್ರಹ್ಮ ವಿಷ್ಣು ಶಿವ ಇವರೆಲ್ಲರೂ ಪ್ರೇತಗಳಾಗಿ ಬಿಡ್ತಾರೆ. ಅವಳು ಅವರಲ್ಲಿ ಕೆಲಸ ಮಾಡದೇ ಇದ್ರೆ, ಅವರಲ್ಲಿ ಕೆಲಸ ಮಾಡಿದಾಗ ಮಾತ್ರ ಅವರು ಪಂಚಬ್ರಹ್ಮರಾಗ್ತಾರೆ. ನಾವೀಗ ಈಗಿನ ಕಾಲದಲ್ಲಿ ರೋಬೋಟ್ಗಳನ್ನು ನೋಡ್ತೇವೆ ನೋಡಿ, ಎಲ್ಲ ಕೆಲಸವೂ ಮಾಡ್ತವೆ ರೋಬೋಟ್ಗಳು. ಆದ್ರೆ
ಅವರು ಆ ರೋಬೋಟ್ ಕೆಲಸ ಮಾಡಬೇಕು ಅಂತ ಇದ್ರೆ ಅದರಲ್ಲಿ ಪ್ರೋಗ್ರಾಮ್ ಸೆಟ್ ಮಾಡಿಡಬೇಕು. ಸುಮ್ಮನೆ ಕೆಲಸ ಮಾಡೋದಿಲ್ಲ. ಯಾವುದೋ ಒಂದು ವಸ್ತುವನ್ನು ತೆಗೆದುಕೊಂಡು ಇದು ರೋಬೋಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಮಗೆ. ಅದರಲ್ಲಿ ಎಲ್ಲ ಮೊದಲೇ ಪ್ರೋಗ್ರಾಮ್ ಸೆಟ್ ಆಗಿರಬೇಕು. ಹಾಗಿದ್ರೆ ಮಾತ್ರ ಅದು ಕೆಲಸ ಮಾಡೋದಿಲ್ಲ, ಇಲ್ಲದಿದ್ರೆ ಮಾಡೋಕ್ಕಾಗೋದಿಲ್ಲ. ಹಾಗೆಯೇ ಈ ಪಂಚಬ್ರಹ್ಮರು ಕೂಡ ರೋಬೋಟ್ ಅಂತ ತಿಳ್ಕೊಳ್ಬಹುದು. ಇವಳು ಈ ಜಗನ್ಮಾತೆ ಆರ್ಡರ್ ಕೊಟ್ಟಾಗ ಮಾತ್ರ ಅವರು ಕೆಲಸ ಮಾಡುವಂಥದ್ದು. ಅವರಿಂದಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಸ್ಪಂದನವೂ ಇಲ್ಲ ಅವರಲ್ಲಿ. ಅವರು ಸ್ಪಂದನ ಬೇಕು ಅಂತಾದ್ರೆ ಈ ಜಗನ್ಮಾತೆಯ ಆಶೀರ್ವಾದ ಬೇಕೇ ಬೇಕು. ಹಾಗೆಯೇ ನಮಗೂ ಕೂಡ ಎಷ್ಟೋ ಜನ್ಮಗಳ ಪುಣ್ಯದ ಫಲವಾಗಿ ಈ ಸೌಂದರ್ಯ ಲಹರಿಯ ಲಭ್ಯವಾಗಿದೆ. ಹಾಗಾಗಿ ಇದನ್ನು ಕಳೆದುಕೊಳ್ಳಬಾರದು ಯಾರು ಕೂಡ. ಹೇಳೋದು ಒಂದು ವಿಚಾರ, ಅರ್ಥ ಮಾಡಿಕೊಳ್ಳೋದು ಇನ್ನೊಂದು ವಿಚಾರ. ಅದು ತುಂಬ ಮಹತ್ತರವಾದ ವಿಚಾರ. 2ನೇ ಶ್ಲೋಕ. ತನೀಯಾಂ ಸಂಪಾಂಸುಂ ತವ ಚರಣ ಪಂಕೇರುಗಭವಂ ವಿರಿಂಚಿ ಸಂಚಿನ್ವನ್ ವಿರಜಯತಿ ಲೋಕಾನ ವಿಕಲಂ ವಹತ್ಯೇನಂ ಶೌರಿಹಿ ಕಥಮಪಿ ಸಹಸ್ರೇಣ ಶಿರಸಾ ಹರಃ ಸಂಕ್ಷುದ್ಯೈನಂ ಭಜತಿ ಭಸಿತೋದ್ಧೂಲನ ವಿಧಿಂ. ತನೀಯಾಂಸುಂ ಪಾಂಸುಂ. ಈ ಶ್ಲೋಕದಲ್ಲಿ ಆ ಜಗನ್ಮಾತೆಯ ಪಾದ ಧೂಳಿಯ ಮಹಿಮೆಯನ್ನ ಆದಿಶಂಕರಾಚಾರ್ಯರು ವರ್ಣಿಸ್ತಾ ಇದ್ದಾರೆ. ನಮ್ಮ ಸನಾತನ ಧರ್ಮದಲ್ಲಿ ಪಾದುಕೆ ಅಥವಾ ಪಾದ ಚರಣ ಕಮಲಗಳು ಅಂತ ಹೇಳ್ತೀವಿ ನಾವು. ಇದಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ನಾವೀಗ ಆ ಫೋಟೋಕ್ಕೆ, ಭಗವಂತನ ಫೋಟೋಕ್ಕೆ ಹೂ ಏರ್ಸೋದಿದ್ರೂ ಕೂಡ ಪಾದಗಳಿಗೆ ಅರ್ಪಿಸುವಂತಹದ್ದು. ತಲೆಯ ಮೇಲೆ ಅಲ್ಲ, ತಲೆಯ ಮೇಲೆ ಹಾಕೋದೊಂದು ಡೆಕೋರೇಷನ್ಗೆ ಮಾತ್ರ. ಮನಸ್ಸಿನಲ್ಲಿ ಆ ಅರ್ಪಣಾ ಮನೋಭಾವದಿಂದ ಅರ್ಚಿಸಬೇಕು ಅಂತಾದ್ರೆ ಪಾದಗಳಿಗೆ ಹಾಕಬೇಕು. ಹಾಗೆಯೇ ನಾವೀಗ ಹೋಗಿ ನಮಸ್ಕಾರ ಮಾಡ್ತೇವೆ ನೋಡಿ, ನಮ್ಮ ಗುರುವಿಗೆ ನಮಸ್ಕಾರ ಮಾಡ್ತೇವೆ. ಎಲ್ಲಿ ನಮಸ್ಕಾರ ಮಾಡ್ತೇವೆ? ಅವರ ತಲೆ ಮುಟ್ಟಿ ನಮಸ್ಕಾರ ಮಾಡ್ತೇವಾ? ಅವರ ಕೈ ಮುಟ್ಟಿ ನಮಸ್ಕಾರ ಮಾಡ್ತೇವಾ? ಇಲ್ಲ. ಅವರ ಪಾದಗಳನ್ನ ಸ್ಪರ್ಶ ಮಾಡಿ ನಮಸ್ಕಾರ ಮಾಡುವಂಥದ್ದು. ಯಾಕೆ ಅಂದ್ರೆ ಅವರಲ್ಲಿರುವ ಶಕ್ತಿ ಪ್ರವಹಿಸುವಂಥದ್ದು ಪಾದಗಳ ಮೂಲಕ. ಹಾಗಾಗಿ ನಾವು ಸ್ಪರ್ಶ ಮಾಡಿದಾಗ ನಮಗೆ ಕೂಡ ಅವರ ಅನುಗ್ರಹ, ಅವರ ಶಕ್ತಿಯ ಅನುಗ್ರಹ, ಆ ಅನುಗ್ರಹ ನಮಗೆ ಲಭ್ಯವಾಗೋದು ಪಾದಗಳ ಮೂಲಕ. ಹಾಗಾಗಿ ಗುರು ಪಾದುಕಾ ಸ್ತೋತ್ರ. ಪಾದುಕ, ಪಾದ ಮತ್ತೆ ಉಕ. ಉಕ ಅಂತ ಹೇಳಿದ್ರೆ ರಕ್ಷಣೆ. ಪಾದಗಳನ್ನ ರಕ್ಷಣೆ ಮಾಡುವಂಥದ್ದು ಫುಟ್ವೇರ್. ಪಾದುಕ ನಮ್ಮ ಚಪ್ಪಲಿ. ಹಾಗಾಗಿ ಅದಕ್ಕೆ ಪಾದುಕ ಅಂತ ಹೆಸರು. ಪಾದ ಪ್ಲಸ್ ಉಕ, ನಮ್ಮನ್ನ ರಕ್ಷಣೆ ಮಾಡುವಂತಹ ಪಾದುಕೆ. ಇಲ್ಲೀಗ ಪಾದ ಧೂಳಿ, ಇದರ ಬಗ್ಗೆ ಶಂಕರಾಚಾರ್ಯರು ಇಲ್ಲಿ ವರ್ಣನೆ ಮಾಡುವಂಥದ್ದು. ದೇವಿ ಭಾಗವತದಲ್ಲಿ ಒಂದು ಸುಂದರವಾದ ಕಥೆ ಇದೆ. ಒಂದ್ಸಲ ಈ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸ್ವಲ್ಪ ಗರ್ವ ಬಂತಂತೆ, ಅಹಂಕಾರ ಬಂತಂತೆ. ನೋಡಿ, ಯಾರಿಗೂ ಅಹಂಕಾರ ಬರ್ಬೋದು, ಅವರಿಗೆ ಅಹಂಕಾರ ಬರುತ್ತೆ ಅಂತಾದ್ರೆ ನಮ್ಮಂಥವ್ರಿಗೆ ಏನು ಮತ್ತೆ? ನಮ್ಮಿಂದಾಗೆ ಎಲ್ಲ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ನಮ್ಮಿಂದಾಗೆ ನಡೀತಾ ಇದೆ ಅಂತ ಹೇಳುವ ಒಂದು ಸ್ವಲ್ಪ ಅಹಂಭಾವ ಬಂತಂತೆ. ಅದು ಜಗನ್ಮಾತೆಗೆ ಗೊತ್ತಾಯಿತು. ಹಾಗಾಗಿ ಏನ್ ಮಾಡಿದ್ಲು ಅಂತೇಳಿದ್ರೆ, ಈ 3 ದೇವರುಗಳು ಅಕಸ್ಮಾತ್ತಾಗಿ ಅವರವರ ವಿಮಾನಗಳೆಲ್ಲ ಗಗನದಲ್ಲಿ ಪರಿಭ್ರಮಣೆ ಮಾಡಲಿಕ್ಕೆ ಶುರುವಾಯ್ತಂತೆ. ಎಲ್ಲ ಹಾರಾಡ್ಲಿಕ್ಕೆ ಶುರುವಾಯ್ತು ಅವರವರ ವಿಮಾನಗಳು. ಅವರು ಕೂತಿದ್ದಾರೆ, ಅವರ ವಿಮಾನಗಳು. ಅವರಿಗೆ ಭಯ ಆಗ್ಬಿಡ್ತಂತೆ, ಇದು ಏನಾಗ್ತಾ ಇದೆ ಗೊತ್ತಾಗಿಲ್ಲ. ಹಾಗೆಯೇ ಮೇಲೆ 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 ಹೋಗ್ತಾ ಬೇರೆ 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 ಲೋಕಗಳನ್ನ ನೋಡಕ್ಕೆ ಅವಕಾಶ ಸಿಕ್ತಂತೆ ಅವರಿಗೆ. ಬೇರೆ ಲೋಕಗಳು ಕಂಡಾಗ ಅಲ್ಲೇ ಬೇರೆ ಬ್ರಹ್ಮ ವಿಷ್ಣು ಶಿವ, ಇನ್ನೊಂದು ಲೋಕದಲ್ಲಿ ಇನ್ನೊಂದು ಬ್ರಹ್ಮ ವಿಷ್ಣು ಶಿವ ಎಲ್ಲ ಕಾಣ ಸಿಕ್ಕಿದ್ರಂತೆ. ಹೋಗಿ ಹೋಗಿ ಸುಧಾಸಾಗರದಲ್ಲಿ
ಕಲ್ಪವೃಕ್ಷಗಳ ವನದ ಮಧ್ಯದಲ್ಲಿ ಚಿಂತಾಮಣಿ ದ್ವೀಪ. ಇಲ್ಲಿ ಹೋಗಿ ಲ್ಯಾಂಡ್ ಆಯ್ತು ಅವರ ವಿಮಾನಗಳೆಲ್ಲ. ಎಲ್ಲರೂ ಸ್ತ್ರೀಯರಿದ್ದಾರೆ ಅಲ್ಲಿ. ವಿಮಾನದಿಂದ ಇಳಿದು ಈ ಚಿಂತಾಮಣಿ ಅಂತ ದ್ವೀಪದಲ್ಲಿದ್ದಂತಹ ಅದ್ಭುತವಾದ ಗೃಹದ ಒಳಗೆ ಪ್ರವೇಶ ಮಾಡಿದ್ರು ಬ್ರಹ್ಮ, ವಿಷ್ಣು, ಶಿವ. ಅಲ್ಲಿ ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ಅವರಿಗೆಲ್ಲರಿಗೂ ಸ್ತ್ರೀ ರೂಪ ಬಂದು ಬಿಡ್ತಂತೆ, ನಾರಿ ರೂಪ. ಇದೇನಾಗ್ತಾ ಇದೆ ಅಂತ ಅನ್ಕೊಂಡು ಒಳಗಡೆ ಹೋದಾಗ ಆ ಜಗನ್ಮಾತೆ ಸುಂದರವಾದ ಸಿಂಹಾಸನದಲ್ಲಿ ಎಲ್ಲ ವಜ್ರ ವೈಢೂರ್ಯಗಳನ್ನ ಧಾರಣೆ ಮಾಡಿ ಅದ್ಭುತವಾದ ಅತಿ ಸುಂದರವಾದ ಆಭರಣಗಳನ್ನು ಧರಿಸಿ ಕೂತಿದ್ದಾಳೆ. ಇವರೆಲ್ಲರನ್ನ ನೋಡಿ ಒಂದು ಸುಂದರವಾದ ನಗುವನ್ನ ಬೀರಿದ್ಲಂತೆ ಆ ಜಗನ್ಮಾತೆ. ಆಮೇಲೆ ಅವ್ರ ಹತ್ರ ಹೇಳ್ತಾಳೆ, ಮಕ್ಕಳೇ, ನಿಮ್ಮನ್ನ ನಾನು ಸೃಷ್ಟಿ ಮಾಡಿದ್ದೇನೆ. ಹಾಗಾಗಿ ನೀವೇ ಎಲ್ಲದಕ್ಕೂ ಕಾರಣರು ಅಂತ ಹೇಳುವ ಭಾವನೆ ಬರಲೇಬಾರ್ದು. ಓಹೋ, ಈಗ ಇವರಿಗೆ ಗೊತ್ತಾಯ್ತು. ಓಹೋ, ಎಲ್ಲ ನಮ್ಗೆ ನಾವೇ ಮಾಡ್ತೀವಿ ಅಂತ ಅನ್ಕೊಳ್ತಾ ಇದ್ದೀವಲ್ಲ, ಇದು ನಾವೆಲ್ಲ ಮಾಡುವಂಥದ್ದು. ಯಾರು ಮಾಡುವಂಥದ್ದು ಹಾಗಾದ್ರೆ? ಈ ಜಗನ್ಮಾತೆಯ ಪಾದ ಧೂಳಿ. ಇದನ್ನ ಸಂಗ್ರಹಣೆ ಮಾಡಿ ಒಂದೇ ಒಂದು ಕಣ ಸಾಕಂತೆ, ಧೂಳಿನಲ್ಲಿ ಒಂದು ಕಣ, ಅದನ್ನ ಸಂಗ್ರಹ ಮಾಡಿಕೊಂಡು ಬ್ರಹ್ಮ ಸೃಷ್ಟಿ ಮಾಡುವಂತಹ ಕೆಲಸ, ವಿಷ್ಣು ಸ್ಥಿತಿ ಎಲ್ಲವನ್ನ ನೋಡಿಕೊಳ್ಳುವಂತಹ ಕೆಲಸ, ಹಾಗೆಯೇ ಶಿವ ಲಯ ಮಾಡುವಂತಹ ಕೆಲಸ. ಇದನ್ನ ವಿವರಿಸಿ ಜಗನ್ಮಾತೆ ಅವರಿಗೆಲ್ಲ ಹೇಳಿ, ನನ್ನ ಅಂಶವಾದ ಸರಸ್ವತಿ, ಲಕ್ಷ್ಮಿ, ಪಾರ್ವತಿಯನ್ನ ನಿಮ್ಮ ಜೊತೆ ಕೊಡ್ತಾ ಇದ್ದೇನೆ. ಅವರ ಜೊತೆ ಸೇರಿಕೊಂಡು ಈ ಕೆಲಸವನ್ನ ನೀವೆಲ್ಲರೂ ಸರಿಯಾದ ದೃಷ್ಟಿಯಿಂದ ಮಾಡಿ ಅಂತ ಹೇಳಿ ಅವರನ್ನ ಅನುಗ್ರಹಿಸಿ ಮತ್ತೆ ಅವರನ್ನ ಕಳಿಸಿಕೊಡ್ತಾಳಂತೆ. ಈಗ ಇವರೆಲ್ಲರೂ ಕೂಡ ಬ್ರಹ್ಮ ಸರಸ್ವತಿ ಜೊತೆ, ವಿಷ್ಣು ಲಕ್ಷ್ಮಿ ಜೊತೆ, ಆಮೇಲೆ ಶಿವ ಪಾರ್ವತಿ ಜೊತೆ ಮತ್ತೆ ವಿಮಾನವನ್ನ ಏರಿ ತಮ್ಮ ತಮ್ಮ ಯಾವ ದೇಹ ಮೊದಲಿತ್ತೋ, ಪುರುಷ ರೂಪ ಏನಿತ್ತೋ ಅದನ್ನ ಮತ್ತೆ ಪಡೆದುಕೊಂಡು ಮತ್ತೆ ಅವರವರ ಜಾಗೆ ಥಳಕ್ಕೆ ಸೇರಿ ತಮ್ಮ ಕೆಲಸವನ್ನ ಶುರು ಮಾಡಿದ್ರಂತೆ. ಹಾಗೆ ಇಲ್ಲಿ ಬರೋದು ತನೀಯಾಂಸಂ ಪಾಂಸುಂ. ತನೀಯಾಂಸಂ ಅಂತ ಹೇಳಿದ್ರೆ ಅತೀ ಚಿಕ್ಕದಾಗಿರುವಂತಹ ಪಾಂಸುಂ. ಪಾಂಸುಂ ಅಂತ ಹೇಳಿದ್ರೆ ಧೂಳು, ಧೂಳಿನ ಕಣಗಳು. ತವ ಚರಣ ಪಂಕೇರುಹ. ಎಲ್ಲಿಂದ ಬಂದಿದ್ದು ಧೂಳು? ನಿನ್ನ ಚರಣದಿಂದ ಬಂದಿರುವಂತಹ ಈ ಪಾದ ಧೂಳಿ, ಅದರ ಕಣ ಎಷ್ಟೋ ಇರ್ಬೋದು ಪಾದ ಧೂಳಿಯಲ್ಲಿ. ನಮ್ಗೆ ಗೊತ್ತಿದೆ ಧೂಳು ಅಂದ್ರೆ ಏನು, ಎಷ್ಟಿರತ್ತೆ ಅಲ್ಲಿ, ಒಂದು ರಾಶಿ ರಾಶಿ ಇರತ್ತೆ. ಹಾಗಲ್ಲ, ಅದರಿಂದ ಒಂದು ಕಣ. ಭವಂ ವಿರಿಂಚಿಹಿ ಸಂಚಿನ್ವನ್ ವಿರಚಯತಿ ಲೋಕಾನ್ ಅವಿಕಲಂ. ವಿರಿಂಚಿ ಅಂತ ಹೇಳಿದ್ರೆ ಬ್ರಹ್ಮ, ರಚನೆ ಮಾಡುವಂತಹವನು ವಿರಿಂಚಿ. ಸಂಚಿನ್ವನ್ ಸಂಗ್ರಹ ಮಾಡ್ತಾನೆ. ಜಗನ್ಮಾತೆಯ ಪಾದಧೂಳಿಯಿಂದ ಒಂದು ಕಣವನ್ನ ಸಂಗ್ರಹಣೆ ಮಾಡಿ ವಿರಚಯತಿ ಲೋಕಾನ್, ಎಲ್ಲ ಲೋಕಗಳನ್ನ ಆ ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ನಾವು ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳ್ತೇವೆ. ನಿಜವಾಗಿ ಯಾರಾಗದ್ರೆ ಸೃಷ್ಟಿಕರ್ತ? ಬ್ರಹ್ಮ ಅಲ್ಲ. ಬ್ರಹ್ಮ ಒಂದು ರೋಬೋಟ್. ಮಾಡುವಂಥದ್ದೆಲ್ಲ ಪ್ರೋಗ್ರಾಮ್ ಮಾಡಿ ಕಳಿಸುವಂಥದ್ದು ನಮ್ಮೆಲ್ಲರ ಪ್ರೀತಿಯ ಜಗನ್ಮಾತೆ. ಲೋಕಾನ್, ಎಷ್ಟು ಲೋಕಗಳಿವೆ? 14 ಲೋಕಗಳಿವೆ. ಭೂ ಭುವ ಸುವ ಜನ ಮಹಾ ತಪ ಸತ್ಯ ಅಂತ ಹೇಳುವ ಉತ್ತಮವಾದ ಲೋಕಗಳು. ಅತಲ ವಿತಲ ಸುತಲ ರಸಾತಲ ತಲಾತಲ ಮಹಾತಲ ಪಾತಾಳ ಅಂತ ಹೇಳುವ ನೀಚ ಲೋಕಗಳು, ಊರ್ಧ್ವ ಲೋಕಗಳು, ನೀಚ ಲೋಕಗಳು. ಎಲ್ಲವನ್ನು ಕೂಡ ಅವಿಕಲಂ, ಬೇರೆ ಬೇರೆ ಭಾಗ ಭಾಗವಾಗಿ ಮಾಡ್ತಾ ಇಲ್ಲ. ಎಲ್ಲವನ್ನು ಒಂದೇ ಸಲ ಪೂರ್ಣವಾಗಿ ಬ್ರಹ್ಮ ಸೃಷ್ಟಿಯನ್ನ ಮಾಡೋದಿಕ್ಕೆ ಕಾರಣ ಯಾವುದು? ಜಗನ್ಮಾತೆಯ ಪಾದಧೂಳಿಯ ಒಂದು ಕಣ. ನಮ್ಮ
ಈ ವಿಜ್ಞಾನ ಕೂಡ ಏನು ಹೇಳತ್ತೆ ಅಂತ ಹೇಳಿದ್ರೆ, ಒಂದು ಆಟಮ್, ಒಂದು ಅಣುವಿನಲ್ಲಿ ಏನಿದೆ, ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಎಲ್ಲ ಇದೆ. ಇದರಿಂದ ಸೇರಿ ಒಂದು ಅಣುವಾಗಿರೋದು ಅಂತ ಹೇಳ್ತಾರೆ. ಒಂದು ನ್ಯೂಕ್ಲಿಯರ್ ಎನರ್ಜಿ ಅಲ್ವೇ? ಅದೇ ಇಲ್ಲಿದೆ. ಪ್ರತಿಯೊಂದು ಅಣು, ನಮ್ಮಲ್ಲಿರುವಂಥದ್ದೆಲ್ಲ ಅಣುಗಳೇ ತಾನೆ. ಈ ಪಂಚಭೂತಗಳಲ್ಲಿ ಇರುವಂಥದ್ದು ಎಲ್ಲವೂ ಈ ಎನರ್ಜಿ. ನಾವೆಲ್ಲರೂ ಪಂಚಭೂತಗಳಿಂದ ಬಂದಿರುವಂಥದ್ದು. ಪಂಚಭೂತಗಳು ಬಿಟ್ರೆ ಇನ್ನೇನೂ ಇಲ್ಲ ಈ ಪ್ರಪಂಚದಲ್ಲಿ. ಎಲ್ಲವೂ ತಯಾರಾಗಿರೋದು ಈ ಪಂಚಭೂತಗಳಿಂದಲೇ. ಪಂಚಭೂತಗಳು ಎಲ್ಲಿಂದ ಬಂತು? ಈ ಪಂಚಭೂತಗಳು ಬಂದಿರುವಂಥದ್ದು ಈ ಶಕ್ತಿಯಿಂದ, ಜಗನ್ಮಾತೆಯ ಈ ಶಕ್ತಿಯಿಂದ ಪಂಚಭೂತಗಳ ಸೃಷ್ಟಿ ಆಯಿತು. ಪಂಚಭೂತಗಳಿಂದ ಇಡೀ ಪ್ರಪಂಚ ಎಲ್ಲವೂ ಕೂಡ ಅದರಿಂದಲೇ ಸೃಷ್ಟಿಯಾಗಿರುವಂಥದ್ದು. ಪ್ರತಿಯೊಂದು ಅಣುವಿನಲ್ಲಿಯೂ ಕೂಡ ಎಷ್ಟೊಂದು ಶಕ್ತಿ ಇದೆ, ಸಾಮರ್ಥ್ಯ ಇದೆ. ನಮ್ಮಲ್ಲಿ ಎಷ್ಟೊಂದು ಅಣುಗಳಿವೆಯೋ, ಹಾಗಾದ್ರೆ ನಮ್ಮಲ್ಲಿರುವ ಪ್ರತಿಯೊಂದು ಅಣು, ಜೀವಕೋಶದಲ್ಲಿ ಎಷ್ಟೊಂದು ಅಣುಗಳಿವೆ. ಪ್ರತಿಯೊಂದು ಅಣುವಿಗೆ ಕೂಡ ಎಷ್ಟು ಸಾಮರ್ಥ್ಯ ಇದೆ ನೋಡಿ. ಇದರ ಬಗ್ಗೆ ನಮಗೆ ಅರಿವು ಇಲ್ಲ. ಆ ಬ್ರಹ್ಮನಿಗೆ, ಸೃಷ್ಟಿಕರ್ತ ಬ್ರಹ್ಮ, ಇದು ಪರಬ್ರಹ್ಮ ಅಲ್ಲ, ಸೃಷ್ಟಿಕರ್ತ ಬ್ರಹ್ಮನಿಗೆ ಈ ಅರಿವು ಬಂತು. ಹೇಗೆ? ಪಾದಧೂಳಿಯ ಸಂಗ್ರಹ, ಜಗನ್ಮಾತೆಯ ಪಾದರಜದ ಸಂಗ್ರಹ ಮಾಡಿ 14 ಲೋಕವನ್ನು ಅವನು ಪೂರ್ಣವಾಗಿ, ಭಾಗಭಾಗವಾಗಿ ಅಲ್ಲ, ಪೂರ್ಣವಾಗಿ ಸೃಷ್ಟಿ ಮಾಡಿದ. ಕಾರಣ ಜಗನ್ಮಾತೆಯ ಪಾದರಜ. ನೋಡಿ, ಆದಿಶಂಕರಾಚಾರ್ಯರು ಜಗನ್ಮಾತೆಯ ಪಾದಧೂಳಿಯ ಮಹಿಮೆಯ ವೈಭವವನ್ನ ಹೇಗೆ ವರ್ಣಿಸ್ತಾ ಇದ್ದಾರೆ ನೋಡಿ. ಆಮೇಲೆ ವಹತ್ಯೇನಂ ಶೌರಿಹಿ ಕಥಮಪಿ ಸಹಸ್ರೇಣ ಶಿರಸಾಂ. ಶೌರಿ ಅಂದ್ರೆ ವಿಷ್ಣು. ವಿಷ್ಣು ಏನ್ ಮಾಡ್ತಾನೆ? ವಹತಿ ಅಂದ್ರೆ ಹೊತ್ತುಕೊಳ್ತಾನೆ, ಸ್ಥಿತಿಕಾರಕ. ಆ ಕೆಲಸ ಮಾಡಬೇಕು ತಾನೆ. ಕಥಮಪಿ ಸಹಸ್ರೇಣ ಶಿರಸಾಂ. ಹೇಗ್ ಮಾಡ್ತಾನೆ ಅವನು? ಅವನು ಯಾವುದರಲ್ಲಿ ಕೂತಿದ್ದಾನೆ? 1000 ಹೆಡೆಯ ಆದಿಶೇಷ ಅಂತ ಹೇಳುವ ಸರ್ಪ ಅಲ್ವೇ? ಇದು ನಮ್ಗೆ ಗೊತ್ತಿದೆ. ಯಾವುದೇ ಒಂದು ವಸ್ತುವನ್ನು ಕೂಡ ಸೃಷ್ಟಿ ಮಾಡೋದು ಸುಲಭ, ಲಯ ಮಾಡೋದು ಭಾರೀ ಸುಲಭ. ಆದರೆ ಅದನ್ನ ಉಳಿಸಿಕೊಳ್ಳೋದು ಸ್ವಲ್ಪ ಕಷ್ಟ. ಈಗ ನಾವು ಒಂದು ಡ್ರೆಸ್, ಟೇಲರ್ ಹತ್ರ ಹೋಗಿ ಡ್ರೆಸ್ ಅನ್ನ ಹೊಲಿಸಿಕೊಂಡು ಬರ್ತೇವೆ. ಆಯ್ತು, ಹೊಲಿಯೋದು ಸ್ವಲ್ಪ ಕಷ್ಟ ಇರ್ಬೋದು. ಅದು ನಮಗೆ ಸಿಕ್ಕಿದ ನಂತರ ಅದನ್ನ ಒಂದು ಸಲ ಹಾಕಿಕೊಂಡ್ರೆ ಸಾಕ? ಆಮೇಲೆ ಅದನ್ನ ಬಟ್ಟೆ ಒಗಿಬೇಕು, ಇಸ್ತ್ರಿ ಮಾಡಬೇಕು, ಅದನ್ನ ಜೋಪಾನ ಮಾಡಿ ಇಟ್ಟುಕೊಳ್ಬೇಕಲ್ವೇ? ಸೃಷ್ಟಿ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ, ಲಯ ಮಾಡೋದು ಅತಿ ಸುಲಭದ ಕೆಲಸ. ಮಡಕೆ ನಮಗೆ ಗೊತ್ತಿದೆ, ಮಡಕೆಯನ್ನ ಮಾಡೋದು ಎಷ್ಟು ಕಷ್ಟ ಇದೆ. ಹಾಗೆ ಅದನ್ನ ನೋಡಿಕೊಳ್ಳೋದು, ಮೇಂಟೈನ್ ಮಾಡಬೇಕು ತಾನೆ, ಅದು ಭಾರೀ ಕಷ್ಟದ ಕೆಲಸ. ಲಯ ಮಾಡೋದು ತೆಗೆದು ಕೆಳಗಡೆ ಹಾಕಿದ್ರೆ, ಡಮಾರ್ ಅಂತ ಹಾಕಿದ್ರೆ ಒಡೆದೋಗತ್ತೆ ಎಲ್ಲ. ಅದನ್ನ ಉಳಿಸಿಕೊಳ್ಳೋದು ಸುಲಭದ ಕೆಲಸ ಅಲ್ಲ. ಹಾಗೆ ವಿಷ್ಣುವಿನ ಕೆಲಸ ಸುಲಭದ್ದಲ್ಲ. ಅವನೇ ಮಾಡ್ತಿದ್ದಾನೆ, ಅವನು ರೋಬೋಟ್ ತಾನೆ. ಮಾಡೋದು ಯಾರು? ಆದಿಶೇಷ ಹೊತ್ತಿಕೊಂಡಿರುವಂತದ್ದು ಭೂಮಿಯನ್ನು. ಒಂದು ಹೆಡೆ ಸಾಕಾಗೋದಿಲ್ಲ. 1000 ಹೆಡೆಯ ಸರ್ಪ ಆದಿಶೇಷ, ಇವನು ಹೊತ್ತುಕೊಂಡಿರುವಂಥದ್ದು ಈ ಭೂಮಿಯನ್ನು. ಸರ್ಪ ಅಂತ ಹೇಳೋದು ಏನನ್ನ ಸೂಚಿಸುತ್ತೆ? ಒಂದು ನಮ್ಮ ಒಳಗೆ ಇರುವಂತಹ ಕುಂಡಲಿನಿ ಶಕ್ತಿ. ಪ್ರತಿಯೊಬ್ಬರಲ್ಲಿಯೂ ಈ ಕುಂಡಲಿನಿ ಶಕ್ತಿ ಇದೆ. ಅದರ ಬಗ್ಗೆ ಮತ್ತೆ ಬೇರೆ ವಿಚಾರ ಬಂದಾಗ ಮತ್ತೆ ಆಳವಾಗಿ ನೋಡೋಣ. ನಮ್ಮ ಬೆನ್ನು ಹುರಿ ಇದೆ ನೋಡಿ. ಈ ಬೆನ್ನು ಹುರಿಯಿಂದ ಮೇಲಕ್ಕೆ ಬರುವಂತದ್ದು ಎಲ್ಲ ಚಕ್ರಗಳನ್ನ ದಾಟಿಕೊಂಡು ಬರುವಂತದ್ದು ಈ ಕುಂಡಲಿನಿ ಶಕ್ತಿ.
ಮೂಲಾಧಾರ, 7 ಚಕ್ರಗಳಿವೆ. ಅದನ್ನೆಲ್ಲ ಮತ್ತೆ ಡೀಟೇಲ್ ಆಗಿ ನಾವು ನೋಡೋದಿದೆ, ಹಾಗಾಗಿ ಅವಾಗ ವಿಚಾರವನ್ನು ನೋಡೋಣ. ನಾವು ಬೆನ್ನು ಹುರಿಗೆ ಮೇರುದಂಡ ಅಂತ ಕೂಡ ಹೆಸರು ಕೊಟ್ಟಿದ್ದೇವೆ. ನಮ್ಮ ಸಂಸ್ಕೃತದಲ್ಲಿ ಅದಕ್ಕೆ ಮೇರುದಂಡ ಅಂತ ಹೆಸರು. ಹೇಗೆ ಒಂದು ಪರ್ವತ ಬೇರೆ ಬೇರೆ ಮರಗಳಿಗೆ ಆಧಾರ ಆಗತ್ತೋ, ಹಾಗೆಯೇ ನಮ್ಮಲ್ಲಿರುವಂತಹ ಬೆನ್ನು ಹುರಿ ಅಥವಾ ಮೇರುದಂಡ ನಮ್ಮ ದೇಹಕ್ಕೆ ಆಧಾರ. ಹಾಗಾದ್ರೆ ಈ ಕುಂಡಲಿನಿ ಅಂತ ಹೇಳೋದು ಒಂದು ಆಧಾರ ಶಕ್ತಿ. ಅದೇ ಆಧಾರ ಶಕ್ತಿ ಈ ಆದಿಶೇಷ ಸರ್ಪ. ಏನಿದು ಸರ್ಪ? ಇದು ಜಗನ್ಮಾತೆಯ ಶಕ್ತಿ. ಹಾಗೆ ಸರ್ಪ ಅಂತ ಹೇಳಿದ್ರೆ ನಮ್ಮ ಗ್ರಂಥಗಳಲ್ಲಿ ಹಾವಿಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಯಾಕೆಂದ್ರೆ ಅದು ಕುಂಡಲಿನಿ ಶಕ್ತಿಯನ್ನ ಸೂಚಿಸುತ್ತೆ. ಕುಂಡಲಿನಿ ಶಕ್ತಿ ಅಂತ ಹೇಳೋದು ಆಧಾರ ಶಕ್ತಿ, ಇದು ಜಗನ್ಮಾತೆಯ ಶಕ್ತಿ. ಹಾಗಾದ್ರೆ ವಿಷ್ಣುವಿಗೆ ಬಂದಿರುವಂಥದ್ದು ಕೆಲಸ, ಸ್ಥಿತಿ ಹೇಗ್ ಮಾಡ್ತಿದ್ದಾನೆ ಅವನು? ಜಗನ್ಮಾತೆಯ ಶಕ್ತಿಯಿಂದ ವಿಷ್ಣು ಈ ಕೆಲಸವನ್ನ ಮಾಡ್ತಾ ಇದ್ದಾನೆ. ಆಮೇಲೆ ಹರಹ ಸಂಕ್ಷುದ್ಯೈನಂ ಭಜತಿ ಭಸಿತೋಧೂಲನ ವಿಧಿಂ. ಹರ ಅಂದ್ರೆ ಶಿವ. ಶಿವ ಏನ್ ಮಾಡ್ತಾನೆ? ಎಲ್ಲವನ್ನ ನಾಶ ಮಾಡುವಂಥದ್ದು, ನಾಶ ಮಾಡಿ ಅದನ್ನ ಭಸ್ಮ ಮಾಡುವಂಥದ್ದು. ಎಲ್ಲವನ್ನ ಭಸ್ಮವನ್ನಾಗಿ ಮಾಡಿ ಆ ಭಸ್ಮವನ್ನ ಭಸಿತೋಧೂಲನ ವಿಧಿಂ ತನ್ನ ದೇಹಕ್ಕೆಲ್ಲ ಬಳಿದುಕೊಂಡಿರ್ತಾನೆ. ಹಾಗಾಗಿ ಅವನಿಗೆ ಭಸ್ಮಧಾರಿ, ಭಸ್ಮಭೂಷಿತಾಂಗ ಅಂತ ಹೆಸರು ಅವನಿಗೆ. ಭಸ್ಮಧಾರಿ ಎಲ್ಲವನ್ನ ನಾಶ ಮಾಡ್ತಾನೆ. ನಾಶ ಮಾಡೋದಿಕ್ಕೆ ಕಾರಣ ಯಾರು? ಮಹಾಕಾಲಿಯ ರೂಪದಲ್ಲಿ ಜಗನ್ಮಾತೆಯ ಶಕ್ತಿ. ಆ ಶಕ್ತಿಯನ್ನು ಪಡೆದುಕೊಂಡಂತಹ ಶಿವ ಮಹಾಕಾಲನಾಗ್ತಾನೆ. ಹೀಗಾದಾಗ ಮತ್ತೆ ಎಲ್ಲವೂ ಕೂಡ ಪ್ರಪಂಚದ ಜೊತೆ ನಾವೆಲ್ಲರೂ ಕೂಡ ಪ್ರಳಯ ಮತ್ತೆ ಹಿಂದಕ್ಕೆ ಹೋಗಿ, ಅದಕ್ಕೆ ಪ್ರಲಯ ಲಯ ಅಂತ ಹೇಳಿದ್ರೆ ನಾವು ಕಲ್ತುಕೊಂಡಿದ್ದೇವೆ, ಉಪದೇಶ ಸಾರದಲ್ಲಿ ನೋಡಿದ್ದೇವೆ. ನಾವು ಮತ್ತೆ ಬರ್ತೇವೆ. ನಾಶ ಅಲ್ಲ, ಅದು ಮತ್ತೆ ಬರುವಂಥದ್ದು. ಒಂದು ಸಲ ಎಲ್ಲ ಹಿಂದಕ್ಕೆ ಹೋಗಿ ಸ್ವಲ್ಪ ಸಮಯ ಅಲ್ಲಿದ್ದು ಕಾರಣ ಶರೀರರಾಗಿದ್ದು ಮತ್ತೆ ಪುನಃ ಬರುವಂಥದ್ದು. ಹಾಗಾದ್ರೆ ಈ ಕೆಲಸವನ್ನೆಲ್ಲ ಮಾಡುವಂಥದ್ದು ಯಾರು? ಬ್ರಹ್ಮ, ವಿಷ್ಣು, ಶಿವ ಇವರೆಲ್ಲರೂ ಕೂಡ ಪ್ರೋಗ್ರಾಮ್ಡ್ ರೋಬೋಟ್ಸ್. ಇದೆಲ್ಲ ಪ್ರೋಗ್ರಾಮ್ ಎಲ್ಲ ಮಾಡಿದ್ದು ಯಾರು? ಆ ಆದಿಪರಾಶಕ್ತಿಯಾದ ಜಗನ್ಮಾತೆ. ಹಾಗಾಗಿ ಈ ಪಾದರಜದ ಮಹಿಮೆಯನ್ನ ಆದಿಶಂಕರಾಚಾರ್ಯರು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ನಮಗೆ ಪಾದುಕೆಯ ಬಗ್ಗೆ ತಿಳಿದಿದೆ. ರಾಮಾಯಣದಲ್ಲಿ ಭರತ ಪಾದುಕೆಯನ್ನ ರಾಮನ ಕೈಯಿಂದ ಪಡೆದು ರಾಮನ ಹತ್ರ ಹೋಗಿ ಹೇಳ್ತಾನೆ, ಕಾಡಿಗೆ ಹೋಗಿರ್ತಾನೆ ರಾಮ, ಬಾ ಬೇಡ ತಪ್ಪಾಗಿದೆ, ಬಂದು ನೀನೇ ರಾಜ್ಯಭಾರವನ್ನ ಮಾಡು ಅಂತ ಬೇಡಿಕೊಳ್ತಾನೆ. ಅವಾಗ ಶ್ರೀರಾಮ ಹೇಳ್ತಾನೆ, ಇಲ್ಲ, ತಂದೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಬೇಕು, ಹಾಗಾಗಿ ನಾನು 14 ವರ್ಷ ಬರುವಾಗಿಲ್ಲ ಅಂತ ಹೇಳಿದಾಗ ಭರತ ಕೇಳುವಂಥದ್ದು ಪಾದುಕೆಯನ್ನ, ಶ್ರೀರಾಮನ ಪಾದುಕೆಯನ್ನ ಸಿಂಹಾಸನದಲ್ಲಿ ಇರಿಸಿ ರಾಜ್ಯಭಾರವನ್ನ ಮಾಡಿದ್ದಾನೆ ಭರತ. ಹಾಗಾದ್ರೆ ಪಾದುಕೆಗೂ ಗುರುವಿನ ಅಥವಾ ದೇವರ ಪಾದಗಳಿಗೂ ಚರಣ ಕಮಲ ಅಂತ ಹೇಳ್ತೀವಿ. ಅದೂ ಅಲ್ಲದೆ ಪಾದ ಧೂಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನ ನಮ್ಮ ಸನಾತನ ಧರ್ಮ ಕೊಡ್ತಾ ಇದೆ. ಹಾಗಾಗಿ ನಾವು ಕೂಡ ಅದನ್ನು ಅರಿತುಕೊಂಡು ಆ ಪಾದ ಧೂಳಿಯ ಮಹಿಮೆಯನ್ನು ಅರಿತುಕೊಂಡು ಅದರ ಬಗ್ಗೆ ವಿಚಾರವನ್ನ ಮಾಡಬೇಕಾಗಿದೆ. 3ನೇ ಶ್ಲೋಕ. ಅವಿದ್ಯಾನಾಮಂತಃ ತಿಮಿರಮಿಹಿರ ದ್ವೀಪ ನಗರಿ ಜಡಾನಾಂ ಚೈತನ್ಯಃ ತಬಕ ಮಕರಂದ ಶ್ರುತಿ ಝರಿ ದರಿದ್ರಾಣಾಂ ಚಿಂತಾ ಮಣಿಗುಣನಿಕಾ ಜನ್ಮ ಜಲಧೌ ನಿಮಗ್ನಾನಾಂ ದಂಷ್ಟ್ರಾ ಮುರರಿಪುವರಾಹಸ್ಯ ಭವತಿ. ಈಗ ಏನೆಲ್ಲ ಅವಳು ಕರುಣಿಸ್ತಾಳೆ
ಅವಳನ್ನ ಯಾರೆಲ್ಲ ಆರಾಧನೆ ಮಾಡ್ತಾರೋ, ಯಾವ ರೀತಿಯ ಮನಸ್ಸಿನಿಂದ, ಯಾವ ದೃಷ್ಟಿಕೋನದಿಂದ ಆರಾಧನೆ ಮಾಡ್ತಾರೋ ಅದೇ ದೃಷ್ಟಿಕೋನವನ್ನು ಉಪಯೋಗಿಸಿಕೊಂಡು ಅವಳು ಅನುಗ್ರಹವನ್ನ ಮಾಡ್ತಾಳೆ. ಯಾವುದು? ಇದೇ ಪಾದಧೂಳಿ. ಪಾದಧೂಳಿಯನ್ನ, ಮಹಿಮೆಯನ್ನ ಅರಿತುಕೊಂಡು ಯಾರು ಆರಾಧನೆ ಮಾಡ್ತಾರೋ ಅಂಥವರಿಗೆ ಅವಳು ಏನೆಲ್ಲ ಅನುಗ್ರಹ ಮಾಡ್ತಾಳೆ ಅಂತ ಹೇಳುವಂಥದ್ದು. ಅವಿದ್ಯಾನಾಂ ಅಂತಹ ತಿಮಿರ ಮಿಹಿರ ದ್ವೀಪ ನಗರಿ. ಅವಿದ್ಯಾ, ಅವಿದ್ಯೆ ಅಂತ ಹೇಳಿದ್ರೆ ಒಂದು ಗಂಟಿನ ಹಾಗಿರುವಂಥದ್ದು. ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರಗ್ರಂಥಿ, ವಿಭೇದಿನಿ, ಇದೆಲ್ಲ ನಾವು ಲಲಿತಾ ಸಹಸ್ರನಾಮದಲ್ಲಿ ನೋಡಿದ್ದೇವೆ. ಇದೆಲ್ಲವೂ ಬರುವಂಥದ್ದು ಅವಿದ್ಯೆಯಿಂದಾಗಿ, ಅಜ್ಞಾನದಿಂದಾಗಿ. ಎಲ್ಲಿ ಅವಿದ್ಯೆ ಇರುತ್ತೋ ಅಲ್ಲಿ ವಿವೇಕ ಇರೋದಿಲ್ಲ. ಅವಿವೇಕ, ಅವಿವೇಕ ಯಾಕೆ ಬರುತ್ತೆ? ಅವಿದ್ಯೆಯಿಂದಾಗಿ ನಮಗೆ ಯಾವುದೋ ಒಂದು ಆಸೆ ಹುಟ್ಟಿತು ಅಂತ ಅನ್ಕೊಳ್ಳಿ. ಆಸೆ ಹುಟ್ಟಿದಾಗ ಆ ವಿವೇಕ ಎಲ್ಲ ಎಲ್ಲೋ ಹೋಯ್ತು. ಈಗ ಅವಿವೇಕಿಗಳಾಗಿ ಬಿಡ್ತೇವೆ ನಾವು. ಇದರಿಂದಾಗಿ ಅಹಂಕಾರ ಹುಟ್ಟಿಕೊಳ್ಳುತ್ತೆ. ಅಹಂಕಾರದಿಂದಾಗಿ ನಮಗೆ ರಾಗ ದ್ವೇಷ. ರಾಗ ದ್ವೇಷ ಅಂದ್ರೆ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಕೆಲವು ವ್ಯಕ್ತಿಗಳ ಮೇಲೆ ಪ್ರೀತಿ, ಕೆಲವು ವಸ್ತುಗಳ ಮೇಲೆ ಪ್ರೀತಿ, ಕೆಲವು ಪರಿಸ್ಥಿತಿಗಳು ಅಂತ ಹೇಳಿದ್ರೆ ಭಾರಿ ಇಷ್ಟ. ದ್ವೇಷ ಅಂತ ಹೇಳಿದ್ರೆ ಕೆಲವು ವ್ಯಕ್ತಿಗಳನ್ನ ಇಷ್ಟ ಆಗದೇ ಇರುವಂತಹದ್ದು, ಕೆಲವು ವಸ್ತುಗಳು ಹಾಗೆ ಕೆಲವು ಪರಿಸ್ಥಿತಿಗಳು ಇಷ್ಟ ಆಗದೇ ಇರುವಂತಹದ್ದು. ರಾಗ ದ್ವೇಷ. ಇದರಿಂದಾಗಿ ಏನ್ ಬರುತ್ತೆ? ವ್ಯಾಮೋಹ. ಇದರಿಂದಾಗಿ ಎಲ್ಲಿ ವ್ಯಾಮೋಹ ಇದೆಯೋ ಅಲ್ಲಿ ಖಂಡಿತವಾಗಿಯೂ ಭಯ ಮತ್ತೆ ಆತಂಕ, ಮನಸ್ಸಿನಲ್ಲಿ ಆಂದೋಲನ. ಏನಾಗತ್ತೋ, ಅವ್ರಿಗೆ ಏನಾಗತ್ತೋ, ಹೀಗಾದ್ರೆ ಏನಾಗತ್ತೋ ಅಂತ ಹೇಳುವ ಭಯ. ಮನಸ್ಸೆಲ್ಲ ಯಾವತ್ತೂ ಕೂಡ ಒಂದು ಆತಂಕದಲ್ಲಿಯೇ ಮುಳುಗಿ ಹೋಗತ್ತೆ ಅಲ್ವೇ? ಇದೆಲ್ಲವೂ ಅವಿದ್ಯೆಯಿಂದ ಬರುವಂಥದ್ದು. ಯಾರಿಗೆ ಅವಿದ್ಯೆ ಇದೆಯೋ ಅಂಥವರಿಗೆ ಅವಳು ಏನ್ ಮಾಡ್ತಾಳೆ? ಅಂತಹ ಅದನ್ನ ತಿಮಿರ, ತಿಮಿರ ಅಂತ ಹೇಳಿದ್ರೆ ಕತ್ತಲು. ಕತ್ತಲು ಅಜ್ಞಾನ, ಅಜ್ಞಾನವ ಸೂಚಿಸುವಂಥದ್ದು ಕತ್ತಲು. ಇದರ ಅಂತವನ್ನ ಮಾಡಿಬಿಡ್ತಾಳೆ. ಅಂದ್ರೆ ಜ್ಞಾನವನ್ನ ಕೊಡ್ತಾಳೆ. ಹೇಗೆ? ಮಿಹಿರ ದ್ವೀಪ ನಗರಿ. ಮಿಹಿರ ಅಂತ ಹೇಳಿದ್ರೆ ಸೂರ್ಯ. ಸೂರ್ಯನಿಗೆ ಇನ್ನೊಂದು ಹೆಸರು ಮಿಹಿರ. ದ್ವಾದಶ ನಾಮದಲ್ಲಿ ಬರುವಂತದ್ದು ಒಂದು ಹೆಸರು ಮಿಹಿರ. ದ್ವೀಪ ನಗರಿ. ಏನಿದು ಮಿಹಿರ ದ್ವೀಪ ಅಂತ ಹೇಳಿದ್ರೆ, ನಾವು ಬೆಳಿಗ್ಗೆ ನೋಡ್ತೇವೆ ಉಷೋದಯ ಹೇಗಿರತ್ತೆ? ಸ್ವಲ್ಪ ಕಿತ್ತಳೆ ಬಣ್ಣದಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಕಾಣಸಿಗುವಂಥದ್ದು. ಈಗ ನಾವು ಕನ್ಯಾಕುಮಾರಿ ಎಲ್ಲ ಹೋದ್ರೆ ನಾವು ನೋಡ್ತೇವೆ ಸಮುದ್ರ ಎಲ್ಲಿವರೆಗೆ ಕಣ್ಣಿಗೆ ಕಾಣುತ್ತೋ ಅಲ್ಲಿವರೆಗೆ ಸಮುದ್ರ. ಆಮೇಲೆ ಏನನ್ಸತ್ತೆ ನಮ್ಗೆ? ಆ ಸಮುದ್ರ, ಆಕಾಶ ಮತ್ತೆ ಸಮುದ್ರ ಸೇರಿ, ಭೂಮಿ ಮತ್ತೆ ಆಕಾಶ ಸೇರುವಂತೆ ಅನ್ಸತ್ತೆ ನಮ್ಗೆ. ಫೋಟೋ ಎಲ್ಲ ತೆಗಿತೀವಿ ನೋಡಿ ನಾವು. ಆಗ ಕಾಣ ಬರುವಂತಹದ್ದು ಸೂರ್ಯೋದಯ ಆಗುವ ಮೊದಲೇ ಉಷೋದಯ. ಆಗ ಕಾಣ ಬರುವಂತಹದ್ದು ಸ್ವಲ್ಪ ನಸು ಕಿತ್ತಳೆ ಬಣ್ಣದಲ್ಲಿರತ್ತೆ. ಇದಕ್ಕೆ ಹೆಸರು ಮಿಹಿರ ದ್ವೀಪ. ಈ ದ್ವೀಪದಿಂದ ಬರುವಂತಹ ಕಿರಣಗಳು ಆಮೇಲೆ ಏನಾಗತ್ತೆ? ಆ ಬೆಳಕು ಚೆನ್ನಾಗಿ, ಆ ಕಾಂತಿ ತುಂಬಿ ಮಧ್ಯಾಹ್ನ 12 ಗಂಟೆ ಆಗೋಷ್ಟೊತ್ತಿಗೆ ಅಬ್ಬಬ್ಬಾ ಏನು ಬಿಸಿಲಿನ ತಾಪ ಅಂತ ಅನ್ಸತ್ತೆ. ಶುರುವಾಯ್ತು ನೋಡಿ ಸಮ್ಮರ್, ನಮ್ಗೆ ಸೆಕೆಗಾಲ ಅಲ್ವಾ? ಉಷೋದಯದ ಸಮಯದಲ್ಲಿ ಬರುವಂತಹದ್ದು ಮಿಹಿರ ದ್ವೀಪ. ಅದೊಂದು ನಗರ. ಆ ನಗರದಿಂದ ನಮಗೆ ಸಿಗುವಂತಹದ್ದು ಜ್ಞಾನ. ಹೇಗೆ ಮಿಹಿರ ದ್ವೀಪದಿಂದ ಬಂದಂತಹ ಸೂರ್ಯನ ಕಿರಣಗಳು ನಮಗೆ ಬೆಳಕನ್ನ ಕೊಡುತ್ತೆಯೋ ಹಾಗೆ ಬೆಳಕನ್ನ ಕೊಟ್ಟು ಕತ್ತಲೆಯನ್ನ ಹೋಗಲಾಡಿಸತ್ತೆ. ಹಾಗೆ ಈ ಜಗನ್ಮಾತೆ ಅವಿದ್ಯಾವಂತರಿಗೆ, ಇಲ್ಲಿ ವಿದ್ಯಾವಂತ ಅಂತೇಳಿ ನಮ್ಮ ಅಕ್ಷರಸ್ಥ ಅನಕ್ಷರಸ್ಥ ಅದಲ್ಲ,
ಅಜ್ಞಾನ ಇರುವಂಥವರಿಗೆ, ಯಾರು ಜ್ಞಾನ ಬೇಕು ಅಂತ ಹೇಳ್ತಾರೋ ಅವರಿಗೆ ಜ್ಞಾನವನ್ನ ಕೊಡ್ತಾಳೆ. ಜಡಾನಾಂ ಚೈತನ್ಯ ತಬಕ ಮಕರಂದ ಶ್ರುತಿಜರಿ. ಇನ್ನು ಸ್ವಲ್ಪ ಜಡ, ಸ್ವಲ್ಪ ಮೂರ್ಖರಿರ್ತಾರೆ. ಎಲ್ಲದಕ್ಕೂ ಒಂದು ಅದೇನು ನಾಳೆ ಮಾಡುವ, ಇವತ್ತ್ಯಾಕೆ, ನಾಳೆ 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 ಅಂತ ಮಾಡಿ ಕೊನೆಗೆ ನಾಳೆ ಬರೋದೇ ಇಲ್ಲ. ಎಲ್ಲದಕ್ಕೂ ಒಂದು ಜಡತ್ವ, ಸೋಮಾರಿತನ, ಆಮೇಲೆ ಮೂರ್ಖತನ, ಗರ್ವ, ಇದೆಲ್ಲ ಅಹಂಕಾರ, ಇದೆಲ್ಲ ಇದ್ರೆ ನಾವೆಲ್ಲರೂ ಮಹಿಷಾಸುರನೇ. ಅಂಥವ್ರಿಗೆ ಏನ್ ಮಾಡ್ತಾಳೆ? ತಬಕ ಮಕರಂದ ಶ್ರುತಿಜರಿ ಚೈತನ್ಯ. ಜಡವಾಗಿರುವಂಥವರಿಗೆ ಅವರಿಗೆ ಒಂದು ಚೈತನ್ಯವನ್ನ ಕೊಡಬೇಕು. ಇಲ್ಲಿ ಚೈತನ್ಯ ಅಂತ ಹೇಳಿದ್ರೆ ಆ ಕಾನ್ಶಿಯಸ್ನೆಸ್ ಚೈತನ್ಯ ಅಲ್ಲ, ಒಂದು ಸ್ವಲ್ಪ ಅವರಿಗೆ ಉತ್ಸಾಹವನ್ನ ಕೊಡಬೇಕು ತಾನೆ. ಹೇಗೆ ಕೊಡ್ತಾಳೆ? ಹೂಗುಚ್ಛದಿಂದ ಮಕರಂದ, ಪ್ರತಿಯೊಂದು ಹೂವಿನಿಂದ ಮಕರಂದ ಶ್ರುತಿಜರಿ ಹರಿತಾ ಇರುತ್ತೆ. ಹಾಗೆಯೇ ಈ ಜಡ ಮನಸ್ಸಿನವರಿಗೆ ಒಂದು ಉತ್ಸಾಹವನ್ನ, ಅಂಥವರಲ್ಲಿ ಉತ್ಸಾಹವನ್ನ ಮೂಡಿಸುವಂತಹದ್ದು, ಇದನ್ನ ಆ ಜಗನ್ಮಾತೆ ಮಾಡ್ತಾಳೆ. ಆ ತರದಲ್ಲಿ ಅನುಗ್ರಹವನ್ನ ಮಾಡ್ತಾಳೆ. ನೋಡಿ, ಬೇರೆ ಬೇರೆಯವರಿಗೆ ಬೇರೆ ಬೇರೆ ತರದ ಅನುಗ್ರಹಗಳು, ಎಲ್ಲರಿಗೂ ಒಂದೇ ತರ ಕೊಡೋದಿಲ್ಲ. ಮಕ್ಕಳು ಒಬ್ಬೊಬ್ರು ಒಂದೊಂದು ಕೇಳ್ತಾರೆ, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗತ್ತೆ. ಯಾರಿಗೇನು ಇಷ್ಟ ಆಗತ್ತೋ ಅದನ್ನ ಆ ಜಗನ್ಮಾತೆ ಅನುಗ್ರಹಿಸ್ತಾಳೆ. ನಾವು ಕೂಡ ನಮ್ಮ ಮಕ್ಕಳಿಗೆ ಕೊಡುವಾಗ ಏನ್ ಮಾಡ್ತೇವೆ? ಯಾವುದು ಉತ್ತಮವಾದದ್ದು ಅದನ್ನು ನಾವು ಮಕ್ಕಳಿಗೆ ಕೊಡ್ತೇವೆ ಅಲ್ವಾ? ನಮಗೆ ಸ್ವಲ್ಪ ಈಗ ದೋಸೆ ಹಾಕಿ ಕೊಡೋದಿರ್ಬೋದು. ಚೆನ್ನಾಗಿ ಬಂದ ದೋಸೆಯನ್ನ, ಚೆನ್ನಾಗಿ ಕಾಣುವಂತ ದೋಸೆಯನ್ನ ಮಕ್ಕಳಿಗೆ ಕೊಡ್ತೇವೆ. ಸ್ವಲ್ಪ ಹರಿದೋದ್ರೆ, ಸ್ವಲ್ಪ ಸರಿಯಾಗಿ ಎದ್ದಿಲ್ಲ ದೋಸೆ, ಎಬ್ಬಿಸುವಾಗ ಸ್ವಲ್ಪ ಆ ಕಡೆ ಈ ಕಡೆ ಹರಿದೋಯ್ತು, ಅದು ನನಗೆ ಆಯ್ತು. ನಾವು ಇಟ್ಕೊಳ್ಳೋದಿರ್ವೇ? ತಾಯಿಯಾದವಳು ಯಾವತ್ತೂ ಹೀಗೆ ಉತ್ತಮವಾದದನ್ನ ಮಕ್ಕಳಿಗೆ ಕೊಡಬೇಕು. ಹಾಗೆ ಈ ಜಗನ್ಮಾತೆ ಕೂಡ ಯಾರ್ಯಾರಿಗೆ ಏನನ್ನ ಕೇಳ್ತಾರೋ, ರೋಗಾರ್ಥೋ ಮುಚ್ಚತೆ ಬದ್ದೋ ರೋಗಾತ್ ಮುಚ್ಚೇತ ಬಂಧನಾತ್ ಅಂತೆಲ್ಲ ನಾವು ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೇವೆ, ಫಲಶ್ರುತಿಯಲ್ಲಿ. ಯಾರು ಆರ್ತರಾಗಿ ನನ್ನ ರೋಗವನ್ನ ಗುಣ ಮಾಡು ಅಂತ ಕೇಳ್ತಾರೋ ಅವರಿಗೆ ರೋಗ ಮುಕ್ತರನ್ನಾಗಿ ಮಾಡ್ತಾಳಂತೆ. ಆಮೇಲೆ ಮೂರನೇದಾಗಿ ದರಿದ್ರರು, ನಿರ್ಗತಿಕರು. ದರಿದ್ರ ಅಂತ ಹೇಳಿದ ತಕ್ಷಣ ದುಡ್ಡಿಲ್ಲದವರು ಅಂತಲ್ಲ. ಒಂದು ವಿಚಾರ ದುಡ್ಡಿಲ್ಲದವರು, ಇನ್ನು ಕುಟುಂಬದಲ್ಲಿ ಯಾವತ್ತು ನೋಡಿದ್ರು ಕಲಹ, ಇದು ಒಂದು ದಾರಿದ್ರ್ಯ, ಯಾವತ್ತು ಜಗಳಗಳು. ಉತ್ತಮ ಮಕ್ಕಳು ಇಲ್ಲದೇ ಇರುವಂಥದ್ದು, ಕೆಟ್ಟ ಅಂತ ಹೇಳಿದ್ರೆ ದುರ್ವ್ಯಸನ ಇರುವಂತಹ ಮಕ್ಕಳು, ಅಥವಾ ತಂದೆ ತಾಯಿಯರನ್ನ, ಹಿರಿಯರನ್ನ, ಗುರು ಹಿರಿಯರನ್ನ ಗೌರವಿಸದೇ ಇರುವಂತಹ ಮಕ್ಕಳು, ಇದು ಒಂದು ತರದ ದಾರಿದ್ರ್ಯ. ಇನ್ನು ಒಬ್ರು ಗುರು ಹೇಳ್ತಾ ಇದ್ರು, ಅತಿಯಾಗಿ ಮಾತನಾಡೋದು ಇದು ಒಂದು ದಾರಿದ್ರ್ಯ ಅಂತೆ. ಬಹುಶಃ ನಮಗೆಲ್ರಿಗೂ ಈ ತರದ ದಾರಿದ್ರ್ಯ ಇದೆ, ಅತಿಯಾಗಿ ಮಾತನಾಡೋದು. ಉತ್ತಮ ವಿಚಾರವನ್ನು ಅತಿಯಾಗಿ ಮಾತನಾಡಿದ್ರೂ ಪರವಾಗಿಲ್ಲ, ಆದ್ರೆ ನಮಗೆ ಅತಿಯಾದ ಮಾತು ಯಾವುದರ ಬಗ್ಗೆ ಇರೋದು? ಬೇರೆಯವರ ಬಗ್ಗೆ ಸ್ವಲ್ಪ ನಕಾರಾತ್ಮಕವಾಗಿ ಮಾತನಾಡುವಂಥದ್ದೇ ನಮಗೆ ಜಾಸ್ತಿ. ಇದು ಒಂದು ತರದ ದರಿದ್ರತನ. ಇಂಥವರಿಗೆ ಚಿಂತಾಮಣಿ ಗುಣನಿಕಾ ಅಂದ್ರೆ ಒಂದು ನೆಕ್ಲೆಸ್ ಅಂತೆ. ಯಾವುದರ ನೆಕ್ಲೆಸ್? ಯಾವುದೋ ಒಂದು ಸಣ್ಣ ಕಲ್ಲಿನ ನೆಕ್ಲೆಸ್ ಅಲ್ಲ, ಮುತ್ತಿನ ನೆಕ್ಲೆಸ್ ಅಲ್ಲ, ಚಿಂತಾಮಣಿ. ಎಲ್ಲಿ ಚಿಂತಾಮಣಿ, ಒಂದು ಚಿಂತಾಮಣಿ ಇದೆಯೋ ಅಲ್ಲಿ ಚಿಂತೆಗಳೇ ಇಲ್ಲ, ಅಲ್ಲಿ ಯಾವುದರ ದರಿದ್ರವೂ ಇರೋದಿಲ್ಲ, ದಾರಿದ್ರ್ಯ ಯಾವುದರ ಬಗ್ಗೆಯೂ ಇರೋದಿಲ್ಲ, ಒಂದು ಚಿಂತಾಮಣಿ ಇದ್ದಾಗ. ಹಾಗಾದ್ರೆ ಚಿಂತಾಮಣಿಯ ಒಂದು ದೊಡ್ಡ ನೆಕ್ಲೆಸೇ ಗುಣನಿಕಾ ಅಂತ ಹೇಳಿದ್ರೆ ನೆಕ್ಲೆಸ್. ಇದನ್ನೇ ಕೊಟ್ಟು ಬಿಡ್ತಾಳಂತೆ ಅವಳು. ಇನ್ನೇನು ಬೇಕು ನಮ್ಗೆ? ಇಂತಹ ಚಿಂತಾಮಣಿಯ ನೆಕ್ಲೆಸ್ ಅನ್ನ ಕೊಡುವಂತಹ ಜಗನ್ಮಾತೆ ಇದ್ದಾಗ ಇನ್ನು ಬೇರೆ ಬೇರೆ ಚಿಕ್ಕ ಚಿಕ್ಕ ಯಾವುದೋ ಸಣ್ಣ ಪುಟ್ಟ ಕಲ್ಲುಗಳಿಂದ ನಾವ್ಯಾಕೆ ಓಡಬೇಕು ಅಲ್ವೇ? ಆಮೇಲೆ ನಾಲ್ಕನೇದಾಗಿ ಜನ್ಮದ ಜಲಧೌ ನಿಮಗ್ನಾನಾಂ. ಜನ್ಮ ಜಲಧೌ, ಎಷ್ಟು ಜನ್ಮಗಳನ್ನು ಎತ್ತಿದ್ದೇವೆಯೋ ಗೊತ್ತಿಲ್ಲ, ಇನ್ನೆಷ್ಟು ಜನ್ಮಗಳನ್ನು ಎತ್ತಬೇಕು ಅದು ಗೊತ್ತಿಲ್ಲ. ಹಾಗಾಗಿ ಇದನ್ನ ಸಾಗರ
ಜನ್ಮ ಪ್ರವಹಿಸ್ತಾ ಇರತ್ತೆ ಅಲ್ವಾ. ಜಲ ಅಂತ ಹೇಳಿದ್ರೆ ಮುಂದಕ್ಕೆ ಹೋಗ್ತಾ ಇರತ್ತೆ, ಹಾಗೆ ಮುಂದಕ್ಕೆ ಸಾಕ್ತಾನೇ ಇದ್ದೇವೆ. ಎಷ್ಟು ಜಲ ಸಾಗಬೇಕು, ಅದರಲ್ಲಿ ಮುಳುಗಿ ಹೋಗಿದ್ದೇವೆ. ನಿಮಗ್ನರಾಗಿದ್ದೇವೆ, ಈ ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗಿದ್ದೇವೆ. ಅಂಥವರನ್ನ ಏನ್ ಮಾಡ್ತಾಳೆ? ದಂಷ್ಟ್ರಾ ಮುರರಿಪುವರಾಹಸ್ಯ ಭವತಿ. ಮುರ ಅಂತ ಹೇಳುವ ಅಸುರನನ್ನ ಸಂಹಾರ ಮಾಡಿದಂಥವನು ವಿಷ್ಣು. ಹಾಗಾಗಿ ಅವನಿಗೆ ಮುರಾರಿ ಅಂತ ಹೆಸರು. ವಿಷ್ಣು ವರಾಹ ರೂಪದಲ್ಲಿ ಬಂದು ಈ ಹಿರಣ್ಯಾಕ್ಷ ಅಂತ ಹೇಳುವ ಅಸುರ ಪೃಥ್ವಿಯನ್ನ ತೆಗೆದುಕೊಂಡು ಹೋಗಿ ನೀರಿನ ಕೆಳಗಡೆ ಅಡಗಿಸಿಟ್ಟಾಗ ಎಲ್ಲರಿಗೂ ತುಂಬಾ ಕಷ್ಟ ಆಯಿತು. ಇವೆಲ್ಲರೂ ಹೋಗಿ ವಿಷ್ಣುವನ್ನ ಪ್ರಾರ್ಥನೆ ಮಾಡಿಕೊಂಡಾಗ ವಿಷ್ಣು ವರಾಹ ರೂಪದಲ್ಲಿ ಬಂದು ತನ್ನ ಮೂಗು ಅದರಲ್ಲಿ ಪೃಥ್ವಿಯನ್ನ ಮೇಲಕ್ಕೆ ಎತ್ತುತ್ತಾನೆ. ಅಥವಾ ದಂಷ್ಟ್ರಗಳಿಂದ, ಕೋರೆ ದಾಡೆಗಳಿಂದ ಈ ಪೃಥ್ವಿಯನ್ನ ಸಮುದ್ರದಿಂದ ಮೇಲಕ್ಕೆ ಎತ್ತಿ ಪೃಥ್ವಿಯನ್ನ ಈ ಹಿರಣ್ಯಾಕ್ಷನ ಅಸುರತನದಿಂದ ಬಚಾವ್ ಮಾಡ್ತಾನೆ ವಿಷ್ಣು. ಹೇಗೆ ವಿಷ್ಣು ರಕ್ಷಣೆ ಮಾಡಿದ್ನೋ ಹಾಗೆಯೇ ಈ ಜಗನ್ಮಾತೆ ಸಂಸಾರ ಸಾಗರದಲ್ಲಿ ಮುಳುಗಿರುವಂತಹ ನಮ್ಮನ್ನ ರಕ್ಷಣೆ ಮಾಡ್ತಾಳೆ. ಸಂಸಾರ ಸಾಗರದಲ್ಲಿ ಮುಳುಗಿ ನಮಗೆ ಅವಳನ್ನು ಆರಾಧನೆ ಮಾಡಲಿಕ್ಕೆ ಪುರುಸೊತ್ತಿಲ್ಲ. ಹಾಗಿದ್ರೂ ಕೂಡ ಸ್ವಲ್ಪ ಕ್ಷಣ, ಕೆಲವು ನಿಮಿಷಗಳಾದರೂ ಅವಳನ್ನು ಪೂಜೆ ಮಾಡಿದ್ರೆ ಅವಳು ನಮಗೆ ಈ ತರದ ರಕ್ಷಣೆಯನ್ನ ಒದಗಿಸಿಕೊಡ್ತಾಳಂತೆ. ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಅನುಗ್ರಹಿಸ್ತಾಳೆ ಅಂತ ಹೇಳಿದ್ದಾರೆ. ಅವಿದ್ಯೆ ಇರುವಲ್ಲಿ ವಿದ್ಯೆಯನ್ನ ಕೊಡ್ತಾಳೆ. ಜಡ, ಯಾರು ಜಡ ಆಗಿದ್ದಾರೋ ಅವರಲ್ಲಿ ಚೈತನ್ಯವನ್ನ, ಆಸಕ್ತಿಯನ್ನ, ಉತ್ಸಾಹವನ್ನ ತುಂಬುತ್ತಾಳೆ. ಯಾರು ದರಿದ್ರರೋ, ಯಾರು ನಿರ್ಗತಿಕರೋ ಅಂಥವರಿಗೆ ಚಿಂತಾಮಣಿಯ ಒಂದು ಸರವನ್ನೇ ಅನುಗ್ರಹಿಸ್ತಾಳೆ. ಇನ್ನು ಯಾರು ಈ ಸಂಸಾರದಲ್ಲಿ ಮುಳುಗಿದ್ದಾರೋ ಅವರನ್ನ ಮೇಲಕ್ಕೆತ್ತಿ ಅವರ ರಕ್ಷಣೆಯನ್ನ ಮಾಡ್ತಾಳೆ. ಈ ಒಂದು ಶ್ಲೋಕವನ್ನ ಕಾಮರಾಜ ಮಂತ್ರ ಅಂತ ಕರೀತಿದ್ದಾರೆ. ಆಸೆಯನ್ನ, ಕೋರಿಕೆಗಳನ್ನ ತೀರಿಸಿಕೊಳ್ಳೋದಿಕ್ಕೆ ಉತ್ತಮವಾದ ಮಂತ್ರ ಅಂತೆ ಇದು. 3ನೆಯ ಮಂತ್ರ, ಇದಕ್ಕೆ ಹೆಸರು 3ನೇ ಶ್ಲೋಕ. ಇದು 3 ಒಂದು ಮಂತ್ರ, ಎಲ್ಲವೂ ಮಂತ್ರವೇ. ಹೇಗೆ ಅಂತ ಹೇಳಿದ್ರೆ ಒಂದು ಮಿಸೈಲ್ ಹಾಗೆ ಅಂತ ಹೇಳಿದಿವಿ ನಾವು. ಒಂದು ಮಿಸೈಲ್ ಅದನ್ನ ಸೃಷ್ಟಿ ಮಾಡಿ ಆಯಿತು. ಸೃಷ್ಟಿ ಆದ ತಕ್ಷಣ ಏನೂ ಆಗೋದಿಲ್ಲ. ಅದನ್ನ ಏನ್ ಮಾಡಬೇಕು? ಅದನ್ನ ಒಂದು ಲಾಂಚಿಂಗ್ ಪ್ಯಾಡ್ ಅಲ್ಲಿಟ್ಟು ಅದನ್ನ ಉಡಾಯಿಸಬೇಕು ಅಲ್ವಾ? ಹಾಗಾದ್ರೆ ಈ ಒಂದು ಮಂತ್ರಕ್ಕೆ ಶಕ್ತಿ ಇದೆ. ಆದ್ರೆ ಅದನ್ನ ನಾವು ಮತ್ತೆ ಮತ್ತೆ ಹೇಳ್ತಾ ಹೇಳ್ತಾ ಪಠಣೆ ಮಾಡ್ತಾ ಇದ್ದಾಗ ಆ ಮಂತ್ರಕ್ಕೆ ಇನ್ನೂ ಶಕ್ತಿ ಜಾಸ್ತಿ ಬರುತ್ತೆ. ನಮ್ಮ ಈ ದೇಹವೇ ಒಂದು ಲಾಂಚಿಂಗ್ ಪ್ಯಾಡ್ ಆಗ್ಬಿಡತ್ತೆ. ಈಗ ಈ ಮಂತ್ರ ಶಕ್ತಿ ನಮಗೆ ಒಂದು ಮಿಸೈಲ್ ಹಾಗೆ. ಇದನ್ನು ನಾವು ನಮಗೆ ಬೇಕಾದಾಗ ಇದರ ಪ್ರಯೋಜನವನ್ನ ನಾವು ಪಡೆದುಕೊಳ್ಳಬಹುದು. ಪ್ರತಿಯೊಂದು ಮಂತ್ರವು, ಪ್ರತಿಯೊಂದು ಶ್ಲೋಕವೂ ಕೂಡ ಮಂತ್ರವೇ. ಹಾಗಾಗಿ 100 ಮಂತ್ರ ಇದೆ. ಈ ಮಂತ್ರ 3ನೇ ಮಂತ್ರಕ್ಕೆ ಹೆಸರು ಕಾಮರಾಜ ಮಂತ್ರ. ನಮ್ಮ ಆಸೆಗಳನ್ನ ತೀರಿಸಿಕೊಳ್ಳೋದಕ್ಕೋಸ್ಕರ ಈ ಮಂತ್ರವನ್ನ ಪಠಿಸಿ ಅಂತೇಳಿ ತಂತ್ರಶಾಸ್ತ್ರ ಇದರ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದೆ. 4ನೇ ಶ್ಲೋಕ. ತ್ವದನ್ಯ ಪಾಣಿಭ್ಯಾಂ ಅಭಯ ವರದೋ ದೈವತ ಗಣಗ ತ್ವಮೇಕ ನೈವಾಸಿ ಪ್ರಕಟಿತ ವರಾಭೀತ್ಯಭಿನಯ ಭಯಾತ್ರಾತುಂ ದಾತುಂ ಫಲಮಪಿ ಚ ವಾಂಛಾ ಸಮಧಿಕಂ ಶರಣ್ಯೇ ಲೋಕಾನಾಂ
ತವ ಹಿ ಚರಣಾವೇವ ನಿಪುಣೌ. ಮತ್ತೆ ಪಾದರಜದ ಮಹಿಮೆಯನ್ನ ಲಿಸ್ಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ನಿನ್ನನ್ನು ಬಿಟ್ಟು ಬೇರೆಲ್ಲರೂ ಕೂಡ ಪಾಣಿ ಅಂತ ಹೇಳಿದ್ರೆ ಕೈಯಲ್ಲಿ ಅಭಯ ವರ ಕೊಡುವಂತಹ ದೇವತೆಗಳ ಗಣವೇ ಇದೆ. ಆದರೆ ನೀನು ಮಾತ್ರ ಇದರ ಒಂದು ಅಭಿನಯ ಮಾಡ್ತಾ ಇಲ್ಲ. ಈ ಲಲಿತಾ ಮಾತೆಯ ರೂಪವನ್ನ ನೋಡಿದಾಗ ಅಭಯಹಸ್ತ ಅಥವಾ ವರದ ಮುದ್ರೆ, ಅಭಯ ಅಂತ ಹೇಳಿದ್ರೆ ಹೀಗಿರತ್ತೆ, ಕೈ ಮೇಲೆ ಇರತ್ತೆ. ವರ ಅಂತ ಹೇಳಿದ್ರೆ ಕೈ ಕೆಳಗಡೆ ಇರುವಂತಹದ್ದು. ಅವಳ ಕೈ ಹೀಗಿಲ್ಲ ಅಲ್ವೇ? ಅದನ್ನ ಗಮನಿಸಬೇಕು. ಹಾಗಾಗಿ ಏನ್ ಹೇಳ್ತಿದ್ದಾರೆ ಇಲ್ಲಿ ಆದಿಶಂಕರಾಚಾರ್ಯ ಅಂತ ಹೇಳಿದ್ರೆ, ಆ ತರದ ಅಭಿನಯ, ಆಕ್ಟಿಂಗ್ ನೀನು ಮಾಡ್ತಾ ಇಲ್ಲ. ಬೇರೆಯವರು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ಆದ್ರೆ ನೀನ್ ಮಾಡ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ತ್ವಮೇಕಾ ನೈವಾಸಿ ಪ್ರಕಟಿತವರ ಅಭೀತ್ಯ ಅಭಿನಯ. ನೀನು ಮಾತ್ರ ಈ ತರದ ಒಂದು ಅಭಿನಯವನ್ನ ನೀನು ಮಾಡ್ತಾ ಇಲ್ಲ. ಯಾಕೆ? ಬೇಕಾಗಿಲ್ಲ. ಅಭಿನಯ ಮಾಡೋದು ಬೇಕಾಗಿಲ್ಲ. ನೀನು ಕೊಡ್ತೀಯ. ಏನನ್ನ ಕೊಡ್ತೀಯ ನೀನು? ಅಭಯ ಮತ್ತೆ ವರ ಎರಡು ಕೂಡ. ಇಲ್ಲಿ ಅಭಯ ಅಂತ ಹೇಳಿದ್ರೆ ಭಯ ಇಲ್ಲದೆ ಆಗುವಂಥದ್ದು, ಅದು ಮೋಕ್ಷ. ನಮಗೆ ಯಾವತ್ತು ಭಯ ಅಲ್ವಾ? ನಮಗೆ ಯಾವುದರ ಭಯ ಇಲ್ಲ, ಎಲ್ಲದರದ್ದು ಭಯ ನಮಗೆ. ಜಿರಳೆ ಕಂಡ್ರೆ ಭಯ. ಯಾವುದೋ ಒಂದು ಪ್ರಾಣಿ, ಕೆಲವರಿಗೆ ಬೆಕ್ಕು ಕಂಡ್ರೂ ಭಯ ಇದೆ, ನಾಯಿ ಕಂಡ್ರೆ ಭಯ, ಹಲ್ಲಿ ಕಂಡ್ರೆ ಭಯ, ಹಾವು ಕಂಡ್ರೆ ಕೇಳೋದೇ ಬೇಡ. ಪ್ರಾಣಿಗಳು ಮಾತ್ರವಾ? ಮನುಷ್ಯರನ್ನು ಕಂಡ್ರೂ ಭಯ. ಅಬ್ಬೋ, ಇವ್ರ ಹತ್ರ ಹೋಗಿ ಹೇಗ್ ಮಾತಾಡೋದು, ಅವ್ರೇನ್ ಹೇಳ್ತಾರೋ, ಇದರ ಭಯ. ಇನ್ನು ನಮ್ಮ ಬಗ್ಗೆ ಅವ್ರೇನ್ ಹಿಂದೆ ಮಾತಾಡ್ತಾರೋ ಅದರ ಭಯ. ಕೊನೆಯದಾಗಿ ರೋಗ. ನನಗೆ ವಯಸ್ಸಾದಾಗ ನನ್ನನ್ನು ಯಾರು ನೋಡಿಕೊಳ್ತಾರೆ? ನನಗೆ ರೋಗ ಬಂದ್ರೆ, ನಾನು ಹಾಸಿಗೆ ಹಿಡಿದ್ರೆ ನನ್ನನ್ನು ಯಾರು ನೋಡಿಕೊಳ್ತಾರೆ? ಇದೆಲ್ಲ ಹೋಗಿ ಕೊನೆಯ ಭಯ ಮರಣದ ಭಯ. ಯಾವ ಭಯವೂ ಇಲ್ಲದೆ ಆಗ್ಬೇಕು ಅಂತಾದ್ರೆ ಅದು ಮೋಕ್ಷವೇ. ಮೋಕ್ಷವನ್ನ ಅವಳು ಕೊಡ್ತಾಳೆ. ಹಾಗೆಯೇ ವರವನ್ನು ಕೊಡ್ತಾಳೆ. ಏನು ವರ? ಲೌಕಿಕವಾದದ್ದನ್ನು ಕೊಡುವಂಥದ್ದು. ಅಂದ್ರೆ ಭೋಗ ಮೋಕ್ಷ ಸುಖದಾಯಿನಿ ಮಾ ಅಂತ ಹೇಳ್ತೀವಿ ನಾವು ಅವಳನ್ನ. ಭೋಗವನ್ನು ಕೊಡ್ತಾಳೆ, ಲೌಕಿಕವಾದ ಭೋಗವನ್ನು ಅವಳು ಅನುಗ್ರಹಿಸ್ತಾಳೆ. ಹಾಗೆಯೇ ಆಧ್ಯಾತ್ಮಿಕವಾದ ಮೋಕ್ಷವನ್ನು ದಯಪಾಲಿಸ್ತಾಳೆ ಅವಳು. ಬೇರೆಯವರು ಕೊಡ್ಬೋದು, ಒಂದಾದ ಮೇಲೆ ಒಂದನ್ನ ಕೊಡ್ತಾರಂತೆ ಅವರು. ಇವಳು ಹಾಗೆಲ್ಲ ಎರಡನ್ನೂ ಕೊಡ್ತಾಳೆ. ಬೇರೆಯವರೆಲ್ಲ ಬಹುಶಃ ಆಕ್ಟ್ ಮಾಡ್ತಾರೆ, ನೀನು ಅಭಿನಯವನ್ನ ನೀನು ಮಾಡ್ತಾ ಇಲ್ಲ. ನೀನು ಮಾತ್ರ ಈ ಅಭಿನಯವನ್ನ ಮಾಡ್ತಾ ಇಲ್ಲ. ಭಯಾತ್ರಾತುಂ ಧಾತುಂ ಫಲಮಪಿಚ ವಾಂಛಾಸಂ ಅಧಿಕಂ. ಹೇಗಿರುವ ಫಲವನ್ನು ಅವಳು ಕೊಡ್ತಾಳೆ. ನಾವು ಕೇಳಿದ್ದಕ್ಕಿಂತ ಅಧಿಕವಾಗಿ, ಇಷ್ಟು ಕೇಳಿದ್ರೆ ಇಷ್ಟನ್ನ ಕೊಡ್ತಾಳಂತೆ ನಮಗೆ. ಏನು ಕೇಳದೇ ಇದ್ರೆ ಎಲ್ಲವನ್ನು ಕೊಡ್ತಾಳೆ. ಏನೋ ಒಂದು ಸ್ವಲ್ಪ ಕೇಳಿದ್ರೆ ಅದಕ್ಕಿಂತ ಜಾಸ್ತಿ ಆಗಿ ಕೊಡ್ತಾಳಂತೆ. ಕೆಲವೊಂದ್ಸಲ ನೋಡಿ, ನಾವು ಪರಿಸ್ಥಿತಿಯಲ್ಲಿ ಏನೋ ಪರಿಸ್ಥಿತಿ ನಮ್ಗೆ ಹೀಗೆ ಆಗ್ಬೇಕು ಅಂತ ಅನ್ಕೊಂಡಿದ್ದೇವೆ, ಹಾಗಾಗಿಲ್ಲ. ಆಗದೆ ಇದ್ದಾಗ ನಮ್ಗೇನಾಗತ್ತೆ? ಬೇಜಾರಾಗತ್ತೆ, ಸಿಟ್ಟು ಬರತ್ತೆ. ಯಾಕೆ ಹೀಗಾಯ್ತು? ಇಷ್ಟೊಂದು ಸಲ ನಾನು ನಾಮಸ್ಮರಣೆಯನ್ನ ಮಾಡ್ತಾ ಇದ್ದೇನೆ, ಎಷ್ಟು ಒಳ್ಳೆ ಕಾರ್ಯವನ್ನ ಮಾಡ್ತಾ ಇದ್ದೇನೆ, ಒಳ್ಳೆ ಗುಣಗಳೂ ನನ್ನಲ್ಲಿವೆ, ಆದ್ರೂ ಯಾಕೆ ಹೀಗಾಗ್ತಾ ಇದೆ ಅಂತ ದೊಡ್ಡ ಪ್ರಶ್ನೆ ಬರುತ್ತೆ ನಮ್ಗೆ. ಆದ್ರೆ ನಮಗೆ ಬೇಕಾದಂತಹ, ನಾವು ಆಶಿಸಿರುವಂತಹ ಪರಿಸ್ಥಿತಿ ನಮಗೆ ಬಂದ್ರೆ ಖಂಡಿತವಾಗಿಯೂ ನಮಗೆ ಇದು ಅಧ್ಯಾತ್ಮ ಪಥದಲ್ಲಿ ಅಭಿವೃದ್ಧಿಯನ್ನ ಕೊಡದೇ ಇರುವಂಥದ್ದು. ಹಾಗಾಗಿ ನಮಗೆ ಅದನ್ನ ಅನುಗ್ರಹ ಮಾಡಿಲ್ಲ ಅಂತ ಹೇಳುವ ಮನೋಭಾವನೆಯವರಾಗಬೇಕು ನಾವು. ಈ ಪರಿಸ್ಥಿತಿಯನ್ನ ತಂದೊಡ್ಡಿದವರು ಯಾರು?
ನಮಗೆ ಎದುರು ಕಾಣುವಾಗ ಈ ಮನುಷ್ಯ ಆ ಮನುಷ್ಯ ಈ ವ್ಯಕ್ತಿ ಅಂತೇಳಿ ನಮಗೆ ಕಾಣಬಹುದು. ಅದರ ಹಿಂದೆ ಇರುವಂಥದ್ದು, ಆಟ ಆಡಿಸುವಂಥದ್ದು ಯಾರು? ಜಗನ್ಮಾತೆಯೇ ತಾನೆ. ಹಾಗಾದ್ರೆ ಯಾವತ್ತೂ ಕೂಡ ನಮಗೆ ಇದು ಯಾಕೆ ಹೀಗಾಯ್ತು ಅಂತ ಹೇಳುವ ಪ್ರಶ್ನೆ ಬರಲೇಬಾರ್ದು. ಅಂತಹ ವಿಶ್ವಾಸ, ಶ್ರದ್ಧೆ ಜಗನ್ಮಾತೆಯಲ್ಲಿ ನಮಗೆ ಖಂಡಿತವಾಗಿಯೂ ಬೇಕೇ ಬೇಕು. ಅಂತಹ ಶ್ರದ್ಧೆ ವಿಶ್ವಾಸ ಇದ್ದಾಗ ಪರಿಸ್ಥಿತಿ ಹೀಗ್ ಬಂತ, ನಾನು ಇದನ್ನ ಬೇಕು ಹೀಗ್ ಬೇಕು ಅಂತ ಅನ್ಕೊಂಡಿಲ್ಲ, ಆದ್ರೂ ಬಂತ, ಸರಿ ಬರ್ಲಿ, ಇದು ನನಗೆ ಜಗನ್ಮಾತೆಯ ಅನುಗ್ರಹ, ಇದರಲ್ಲಿ ಖಂಡಿತವಾಗಿಯೂ ನನಗೆ ಒಳ್ಳೆಯದೇ ಇದೆ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಮೈ ಬೆಸ್ಟ್. ನನ್ನ ಒಳ್ಳೆಯದಕ್ಕಾಗಿಯೇ ಜಗನ್ಮಾತೆ ಈ ಪರಿಸ್ಥಿತಿಯನ್ನ ತಂದು ಕೊಟ್ಟಿದ್ದಾಳೆ. ಬೇರೆಯವರಿಗೆ ಹಾಗಾಗಿದೆ, ನನಗೆ ಹೀಗಾಗಿಲ್ಲ, ಅವರಿಗೆ ಅದು ಒಳ್ಳೆಯದು. ಎಲ್ಲರೂ ಒಂದೇ ತರ ಅಲ್ಲ ತಾನೆ. ಎಲ್ಲರ ಸಂಚಿತ ಕರ್ಮಗಳು ಹೇಗಿದೆಯೋ, ಪ್ರಾರಬ್ಧ ಕರ್ಮಗಳು ಹೇಗಿದೆಯೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಆದಷ್ಟು ಪ್ರಯತ್ನವನ್ನ ಮಾಡ್ತಾ ಮುಂದಕ್ಕೆ ಸಾಗೋಣ. ಯಾವುದೇ ತರದ ಪರಿಸ್ಥಿತಿ ಬಂದಾಗ್ಲೂ ಕೂಡ ವಿಚಲಿತರಾಗಬಾರ್ದು. ಆ ಸ್ಥಿತಿಗೆ ನಾವು ಏರ್ಬೇಕು ಅಂತ ಆದ್ರೆ ಶ್ರದ್ಧೆ ವಿಶ್ವಾಸದಿಂದ ಆರಾಧನೆಯನ್ನ ಮಾಡಬೇಕಾಗಿದೆ. ಯಾವುದೇ ಒಂದು ಸ್ತೋತ್ರವನ್ನ ಪಠಣೆ ಮಾಡಿದಾಗ ಮನಸ್ಸು ಅದರಲ್ಲಿ ಇರಬೇಕಾಗಿದೆ. ಏನೋ ಬೇಕಾಬಿಟ್ಟಿ ನಾಮ್ಗೆ ವಾಸ್ತೆ, ಓ ಇವತ್ತು ಲಲಿತಾ ಸಹಸ್ರನಾಮ ಹೇಳಿ ಆಗಿಲ್ಲ, ಹೇಳಿಬಿಡುವ, ದಡ 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 ಅಂತ ಹೇಳಿದ್ರು ಒಳ್ಳೇದೇ, ತಪ್ಪು ಅಂತಲ್ಲ. ಆದ್ರೆ ಸ್ವಲ್ಪವಾದ್ರೂ ಅದರಲ್ಲಿ ಮನಸ್ಸು ಇದ್ರೆ ಖಂಡಿತವಾಗಿಯೂ ತುಂಬಾ ಫಲಕಾರಿಯಾಗತ್ತೆ. ಮತ್ತೆ ಫಲ ಅಂತ ಹೇಳಿದ್ರೆ ನಮಗೆ ಬೇಕಾದ ವ್ಯಕ್ತಿ, ಬೇಕಾದ ವಸ್ತು, ಬೇಕಾದ ಪರಿಸ್ಥಿತಿ ಬರುವಂತದ್ದು ಅಲ್ಲ. ಬೇಕು ಅಂತ ಆಸೆ ಇರಬಹುದು, ಆದ್ರೆ ಆ ಆಸೆ ಈಡೇರದೇ ಇದ್ದಾಗ ನಮ್ಮ ಮನಸ್ಸು ಹೇಗಿದೆ, ಇದು ನಮ್ಮನ್ನು ನಾವು ಗಮನಿಸಿಕೊಳ್ಳಬೇಕು. ನನ್ನ ಒಳಗಡೆ ಅಂತರಂಗದಲ್ಲಿ ಏನು ನಡೀತಾ ಇದೆ, ಯಾಕೆ ನನಗೆ ಸಿಟ್ಟು ಬರ್ತಾ ಇದೆ, ಇದನ್ನು ನಾವು ಗಮನಿಸಿಕೊಳ್ಬೇಕಾದದ್ದು. ಯಾವತ್ತು ನಾವು ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡ್ತೇವೆ ಅಷ್ಟೇ ಹೊರತು ನಮ್ಮ ಅಂತರಂಗದಲ್ಲಿ ಏನು ನಡೀತಾ ಇದೆ ಇದರ ಬಗ್ಗೆ ನಾವು ಗಮನ ಹರಿಸ್ತಾ ಇಲ್ಲ. ಇಲ್ಲಿ ಗಮನ ಹರಿಸಬೇಕಾಗಿದೆ. ಯಾಕೆಂದ್ರೆ ಕೇಳಿದ್ದಕ್ಕಿಂತ ಅಧಿಕವಾಗಿ ಕೊಡುವಂಥವಳು ತಾಯಿ. ನಾವು ಕೂಡ ಅಷ್ಟೇ ತಾನೆ. ಒತ್ತಾಯ ಮಾಡಿ ಮಾಡಿ ಮಕ್ಕಳು 2 ದೋಸೆ ಸಾಕು ಅಂತ, ಇನ್ನೊಂದು ತಿನ್ನು ಪುಟ್ಟ ಅಂತ ಹೇಳ್ತೀವಿ ತಾನೆ ನಾವು. ಯಾಕೆ? ಬೇಕಾಗ್ಬೋದು ನಿಂಗೆ, ಈಗ ಗೊತ್ತಾಗೋದಿಲ್ಲ, ಈಗ ಹಸಿವಾಗೋದಿಲ್ಲ, ಶಾಲೆಗೆ ಹೋದ್ರೆ ಮತ್ತೆ ಹಸಿವಾಗ್ತದಿಲ್ಲ, ಆಟ ಆಡ್ತೀಯಲ್ಲ ನೀನು ತುಂಬಾ, ಹೇಳೋದಿಲ್ವೇ? ಹಾಗೆಯೇ ನಮ್ಮೆಲ್ಲರ ಜಗನ್ಮಾತೆ ತಾನೇ ಅವಳು. ನಮಗೆಲ್ಲರಿಗೂ ಯಾವುದು ಬೇಕು ಅಂತ ಅವಳಿಗೆ ಗೊತ್ತಿದೆ. ಯಾವುದು ನಮಗೆ ಕೊಟ್ಟರೆ ಒಳ್ಳೆಯದು, ಯಾವುದು ನಮಗೆ ಒಳ್ಳೆಯದಲ್ಲ. ಒಳ್ಳೆಯದಲ್ಲ ಅಂತ ಹೇಳಿದ್ರೆ ಈ ಅಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ಸಾಗೋದಿಕ್ಕೆ ಒಳ್ಳೆಯದಲ್ಲ. ಅದು ನಮ್ಮನ್ನ ಆ ಪರಿಸ್ಥಿತಿ ಹಿಂದಕ್ಕೆ ಎಳಿಬಹುದು. ಯಾವತ್ತೂ ಕೂಡ ನೋಡಿ, ಸುಖದ ಪರಿಸ್ಥಿತಿ ನಮಗೆ ಹೆಚ್ಚು ಪಾಠವನ್ನ ಕಲಿಸೋದಿಲ್ಲ. ಕಷ್ಟ ಪರಿಸ್ಥಿತಿ, ದುಃಖ ಪರಿಸ್ಥಿತಿ, ಇದು ನಮಗೆ ಹೆಚ್ಚು ಪಾಠವನ್ನ ಕಲಿಸುವಂಥದ್ದು. ಸುಖದ ಪರಿಸ್ಥಿತಿ ಇದ್ದಾಗ ಯಾರು ಬೇಡ, ನಮ್ಗೆ ತೇಲಾಡ್ತಾ ಇರ್ತೇವೆ. ನಮ್ಮಿಂದಾಗಿ ಹೀಗೆ ಪರಿಸ್ಥಿತಿ ಬಂದಿರೋದು, ನಾವೇ ನಮ್ಮ ಸುಖಕ್ಕೆ ಕಾರಣ ಅಂತೇಳಿ ಅಲ್ಲಿ ಇಲ್ಲಿ ತೇಲಾಡಿ ಅಹಂಕಾರದಿಂದ ಮುಳುಗಿ ಹೋಗ್ತೇವೆ. ಅದೇ ಕಷ್ಟ ಪರಿಸ್ಥಿತಿ ಬಂದಾಗ ಸ್ವಲ್ಪವಾದ್ರೂ ಇಲ್ಲಿ ಗಮನ ಹರಿಸಿ, ಯಾಕೆ ಹೀಗಾಯ್ತು ಅಲ್ವೇ? ಹಾಗಾಗಿ ಯಾವುದೇ ತರದ ಪರಿಸ್ಥಿತಿ ಬಂದಾಗ್ಲೂ ಸಮಾಧಾನವಾಗಿರ್ಬೇಕಾಗಿದೆ. ಮನಸ್ಸಿನ ಸಮಾಧಾನವನ್ನ ಕಳೆದುಕೊಳ್ಳಬಾರದು. ನಾನು ಕೇಳಿದ್ದಕ್ಕಿಂತ ಹೆಚ್ಚಾಗಿ ನನಗೆ ಖಂಡಿತವಾಗಿಯೂ ಜಗನ್ಮಾತೆ ಕೊಡ್ತಾಳೆ, ಈ ವಿಶ್ವಾಸದಲ್ಲಿ ಇದ್ದುಕೊಂಡು ಕೆಲಸವನ್ನ ಎಲ್ಲರೂ ಮಾಡೋಣ. ಯಾಕೆಂದ್ರೆ ಶರಣ್ಯೇ ಲೋಕಾನ ತವಹಿ ಚರಣಾವೇವ ನಿಪುಣವ್. ಈ ಲೋಕದಲ್ಲಿ ನಿನ್ನ ಪಾದ ಕಮಲಗಳು, 2 ಚರಣಗಳು, ಚರಣವು
ಅಂತಿದೆ. ಚರಣವು ಸಂಸ್ಕೃತದಲ್ಲಿ ದ್ವಿವಚನ ಇದೆ, ಏಕವಚನ, ದ್ವಿವಚನ, ಬಹುವಚನ. ಪಾದಗಳನ್ನು ತುಂಬಾ ತುಂಬಾ ರಾಶಿ ರಾಶಿ ಪಾದಗಳಿಲ್ಲ, ಎರಡೇ ಪಾದಗಳು. ಚರಣವು ನಿಪುಣ, ಅಪ್ಪ ಎಷ್ಟು ನಿಪುಣರಾದದ್ದು ನಿನ್ನ ಎರಡು ಪಾದ ಕಮಲಗಳು. ಯಾವುದರಲ್ಲಿ? ಎಲ್ಲರನ್ನು ಯಾರೆಲ್ಲ ಶರಣು ಬರ್ತಾರೋ ಅಂಥವರನ್ನೆಲ್ಲ ಅನುಗ್ರಹಿಸಿ ಅವರ ರಕ್ಷಣೆಯನ್ನ ಮಾಡುವಂಥವಳು ನೀನು. ಹೇಗೆ ವರಾಹ ಪೃಥ್ವಿಯನ್ನ ತನ್ನ ದಂಷ್ಟ್ರಗಳಿಂದ, ಕೋರೆ ದಾಡಗಳಿಂದ ಮೇಲಕ್ಕೆ ಎತ್ತಿ ಪೃಥ್ವಿಯನ್ನ ರಕ್ಷಣೆ ಮಾಡಿದ್ನೋ, ಹಾಗೆಯೇ ನೀನು ಕೂಡ ನಾವೆಲ್ಲರೂ ದುಃಖವಾದ ಈ ದುಃಖ ಸಂಸಾರ ಸಾಗರದಲ್ಲಿ ಮುಳುಗಿದ್ದೇವೆ. ನಮ್ಮನ್ನೆಲ್ಲರನ್ನು ನಾವೆಲ್ಲರೂ ನಿಮಗೆ ಶರಣು ಬರ್ತಾ ಇದ್ದೇವೆ. ಅಂಥವರನ್ನ ನೀನು ರಕ್ಷಣೆ ಮಾಡುವಂಥವಳು. ಅಂದ್ರೆ ಪಾದಗಳ ಮಹಿಮೆಯನ್ನ ಹೇಳ್ತಿದ್ದಾರೆ. ಇನ್ನೊಂದು ವಿಚಾರ ಏನು ಅಂದ್ರೆ, ಈ ದೇಹ ಪ್ರಕೃತಿ, ಸ್ತ್ರೀಯ ದೇಹದಲ್ಲಿ ಅಂಡಾಣು ಇದರ ರಚನೆ ಆಗತ್ತೆ. ಪುರುಷನ ದೇಹದಲ್ಲಿ ವೀರ್ಯದ ರಚನೆ ಆಗತ್ತೆ. ಈ ವೀರ್ಯ ಮತ್ತು ಅಂಡ ಇದರ ಸಮಾಗಮ ಆದಾಗ ಒಂದು ಸೃಷ್ಟಿ ಆಗತ್ತೆ, ಒಂದು ಹೊಸ ಜೀವದ ಸೃಷ್ಟಿ ಆಗುವಂತಹದ್ದು. ನಮ್ಮ ತಂತ್ರಶಾಸ್ತ್ರ ಏನ್ ಹೇಳತ್ತೆ ಅಂತ ಹೇಳಿದ್ರೆ, ದೇವಿ ಆರಾಧಕರು ಶಾಕ್ತರು ಅಂತ ಹೇಳ್ತೇವೆ. ಶಕ್ತಿಯನ್ನು ಉಪಾಸನೆ ಮಾಡುವಂತವರು ಶಾಕ್ತರು ಅಂತ ಹೆಸರು. ಅವ್ರೇನ್ ಹೇಳ್ತಾರೆ ಅಂದ್ರೆ, ಈ ಜಗನ್ಮಾತೆಗೆ ಎಲ್ಲವನ್ನೂ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಇದೆ. ವೀರ್ಯವನ್ನು ಕೂಡ ಸೃಷ್ಟಿ ಮಾಡುವಂಥದ್ದು ಜಗನ್ಮಾತೆ. ಅಂಡಾಣು ಸ್ತ್ರೀಯ ದೇಹದಲ್ಲಿ ಹೇಗಾದ್ರೂ ತಯಾರಾಗತ್ತೆ, ವೀರ್ಯವನ್ನು ಕೂಡ ಸೃಷ್ಟಿ ಮಾಡುವಂಥದ್ದು. ಈಗ ಸಾಮಾನ್ಯವಾದ ಸ್ತ್ರೀಯರಲ್ಲಿ ಪುರುಷನ ಸಹಾಯದಿಂದ ಇನ್ನೊಂದು ಜೀವದ ಸೃಷ್ಟಿಯಾಗುವಂಥದ್ದು, ಗರ್ಭಧಾರಣೆ ಮಾಡೋದು ಅಂತ ಹೇಳಿದ್ರೆ ಮತ್ತೊಂದು ಜೀವದ ಸೃಷ್ಟಿಯಾಗುವಂಥದ್ದು. ಈ ಜಗನ್ಮಾತೆ ಒಂದು ವೀರ್ಯವನ್ನು ಸೃಷ್ಟಿ ಮಾಡುವಂಥವಳು, ಅಂಡಾಣುವನ್ನು ಸೃಷ್ಟಿ ಮಾಡುವಂಥವಳು, ವೀರ್ಯವನ್ನು ಕೂಡ ಸೃಷ್ಟಿ ಮಾಡುವಂಥವಳು. ಅಂದ್ರೆ ಎರಡನ್ನೂ ಸೃಷ್ಟಿ ಮಾಡಿ ಒಂದು ಹೊಸ ಜೀವನ ಸೃಷ್ಟಿ ಮಾಡುವಂಥವಳು ಜಗನ್ಮಾತೆ. ಅದೇ ಶಿವನಿಗೆ ಈ ಸಾಮರ್ಥ್ಯ ಇಲ್ಲ. ಶಿವನಿಗೆ ಬರೇ ವೀರ್ಯವನ್ನ ಸೃಷ್ಟಿ ಮಾಡುವಂತಹ, ಪುರುಷನಿಗೆ ವೀರ್ಯವನ್ನ ಮಾತ್ರ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ. ಅದೇ ಈ ಜಗನ್ಮಾತೆಗೆ ವೀರ್ಯ ಮತ್ತು ಅಂಡ ಎರಡನ್ನೂ ಕೂಡ ಸೃಷ್ಟಿ ಮಾಡುವಂತಹ ಶಕ್ತಿ ಇದೆ. ಭೋಗ ಮತ್ತೆ ಮೋಕ್ಷ ಎರಡನ್ನೂ ಕೊಡುವಂಥವಳು. ಹಾಗಾಗಿ ಅವಳ ರೇಂಜ್ ಸ್ವಲ್ಪ ದೊಡ್ಡದಿದೆ ನೋಡಿ. ಬೇರೆಯವರೆಲ್ಲ ಕೂಡ ಕೊಡ್ಬೋದಂತೆ, ಒಂದಾದ ಮೇಲೆ ಒಂದು ಎಷ್ಟೋ ಜನ್ಮಗಳ ನಂತರ ಕೊಡ್ತಾರಂತೆ. ಇವಳು ಏನಿಲ್ಲ, ಎರಡನ್ನು ಕೂಡ ಬೇಕಾ, ಭೋಗ ಬೇಕಾ ತಗೋ, ಮೋಕ್ಷ ಬೇಕಾ ಅದು ಕೂಡ ತಗೋ ಅಂತ ಎಲ್ಲವನ್ನು ಕೊಟ್ಟು ಬಿಡ್ತಾಳಂತೆ. ಹಾಗಾಗಿ ಶಂಕರಾಚಾರ್ಯರು ಅವಳ ಮಹಿಮೆಯನ್ನ ಅದ್ಭುತವಾಗಿ ವರ್ಣಿಸ್ತಾ ಇದ್ದಾರೆ. 1ರಿಂದ ಈ ಶ್ಲೋಕದವರೆಗೂ ಇನ್ನೂ ಕೂಡ ಅವಳ ಮಹಿಮೆಯ ವರ್ಣನೆ ಮುಗ್ದಿಲ್ಲ. ಯಾವ ರೀತಿಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ತಮ್ಮ ತಮ್ಮ ಕೆಲಸವನ್ನ ಮಾಡ್ತಿದ್ದಾರೆ. ಈಗ ನಮ್ಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ, ಗೌರ್ಮೆಂಟ್ಗೆ ಹೋದ್ರೆ, ಗೌರ್ಮೆಂಟ್ ಆಫೀಸಿಗೆ ಹೋದ್ರೆ ಬೇರೆ ಬೇರೆ, ಯಾವುದೇ ಆಫೀಸಿಗೆ ಹೋದ್ರೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ. ಅದಕ್ಕೊಂದು ಡಿಪಾರ್ಟ್ಮೆಂಟ್ ಹೆಡ್ ಇರ್ತಾರೆ, ಅವರಿಗೊಂದು ಸುಪೀರಿಯರ್ ಒಬ್ರು ಇರ್ತಾರೆ, ಬಾಸ್. ಅವರೆಲ್ಲರಿಗೂ ಕೆಲಸವನ್ನ ಹಂಚಿಕೊಡುವಂಥದ್ದು. ಹಾಗೆ ಜಗನ್ಮಾತೆ ತನ್ನ ಸಿಂಹಾಸನದಲ್ಲಿ ಕೂತ್ಕೊಂಡು ಇವರಿಗೆಲ್ಲರಿಗೂ, ಇವರೆಲ್ಲ ರೋಬೋಟ್ಸ್, ಇವರಿಗೆಲ್ಲರನ್ನು ಪ್ರೋಗ್ರಾಮ್ ಮಾಡಿ ಕಳಿಸಿಬಿಡ್ತಾಳೆ. ಇವರೆಲ್ಲರೂ ತಮ್ಮ ತಮ್ಮ ಪ್ರೋಗ್ರಾಮ್ನ ಪ್ರಕಾರ ತಮ್ಮ ಕೆಲಸವನ್ನ ಅವರು ವಹಿಸಿಕೊಂಡು ಅದನ್ನ, ಆ ಕೆಲಸದ ನಿರ್ವಹಣೆಯನ್ನ ಇವರೆಲ್ಲರೂ ಮಾಡ್ತಿದ್ದಾರೆ. ಇವರನ್ನು ನಾವು ಮಹಾದೇವರು, ದೇವದೇವರು ಅಂತ ಹೇಳ್ತೀವಿ. ಹಾಗಾದ್ರೆ ಇಂತಹ ಜಗನ್ಮಾತೆಯನ್ನ ಯಾವ ಹೆಸರಿಂದ ಕರೆಯೋಣ ನಾವು? ಅವಳ ಸೌಂದರ್ಯವನ್ನ
ವರ್ಣಿಸ್ತಾ, ಅಂಗದ ವರ್ಣನೆ ಇರ್ಬೋದು, ಅಂಗದ ಹಿಂದೆ, ಪ್ರತಿಯೊಂದು ಅಂಗದ ಹಿಂದೆಯೂ ತತ್ವ ಇದೆ. ಅದರ ವರ್ಣನೆಯನ್ನ ನಾವು ಗ್ರಹಿಸಿಕೊಳ್ಳಬೇಕಾಗಿದೆ. ಹಾಗಾಗಿ ಆದಿಶಂಕರಾಚಾರ್ಯರು ರಚಿಸಿರುವಂತಹ 100 ಶ್ಲೋಕಗಳಿರುವಂತಹ ಈ ಸೌಂದರ್ಯ ಲಹರಿಯನ್ನ ಪಠಣೆಯನ್ನೂ ಮಾಡೋಣ. ಅದರ ಜೊತೆ ಅದರ ಅರ್ಥವನ್ನು ತಿಳಿದುಕೊಂಡು ಪಠಣೆ ಮಾಡಿದಾಗ ಅದರ ಫಲ ಅದ್ಭುತವಾಗಿರುತ್ತೆ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು.